ಪ್ರಾಪರ್ಟಿ ಅಂತ ಕಲಿಸಿದ್ರೆ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಪ್ರಾಪರ್ಟಿ ನೋಡಿದ್ವಿ, ಕನ್ವಲ್ಯೂಷನ್ ಆಫ್ ಟು ರೆಕ್ಟ್ಯಾಂಗ್ಯುಲರ್ ಸಿಗ್ನಲ್ಸ್ ಆಫ್ ಈಕ್ವಲ್ ಬಿಡ್ತ್ ಆ್ಯಂಡ್ ಅನ್ಈಕ್ವಲ್ ಬಿಡ್ತ್ ನೋಡಿದ್ವಿ. ಸೊ ದರ್ಫೋರ್ ಸಿಂಪಲ್ ಇತ್ತು. ಈಕ್ವಲ್ ಬಿಡ್ತಿದ್ದಾಗ ಏನು ಬರ್ತಿತ್ತು, ಟ್ರಯಾಂಗಲ್ ಬರ್ತಿತ್ತು. ಅನ್ಈಕ್ವಲ್ ಬಿಡ್ತಿದ್ದಾಗ ಟ್ರಪೇಜಿಯಂ ಬರ್ತಿತ್ತು. ಅದರ ಲೆಂತ್ ರೇಂಜಲ್ಲಿ ಎಷ್ಟೆಷ್ಟು ಅಂತ ಆಲ್ರೆಡಿ ಗೊತ್ತಿದೆ ನಮಗೆ. ಸೊ ದರ್ಫೋರ್ ನೆಕ್ಸ್ಟ್ ಫಿಫ್ತ್ ಪ್ರಾಪರ್ಟಿ ಆಗಿದೆ ಅಂತಂದರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸೊ ವಾಟ್ ಈಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತಂದರೆ, ಸೊ ಇವಾಗ 3 ಸಿಗ್ನಲ್ಸ್ ಇರುತ್ತೆ. ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ಎಚ್ ಆಫ್ ಟಿ ಪ್ಲಸ್ ಜಿ ಆಫ್ ಟಿ ಅಂತ ಇರುತ್ತೆ ಅಂದ್ಕೊಂಡು. ಸೊ ಇದು ಹೇಗಾಗಿರುತ್ತೆ, ಸೊ ದರ್ಫೋರ್ ಕನ್ವಲ್ಯೂಷನ್ ಇಸ್ ಎ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತಂದರೆ ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ವಿತ್ ಎಚ್ ಆಫ್ ಟಿ ಪ್ಲಸ್ ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ವಿತ್ ಜಿ ಆಫ್ ಟಿ. ಸೊ ದರ್ಫೋರ್ ದಿಸ್ ಈಸ್ ಅ ವ್ಯಾಲಿಡ್ ಆಪರೇಷನ್. ಸೊ ದರ್ಫೋರ್ ಇದೆ ಇಷ್ಟು ಇದ್ರೆ ಇದಕ್ಕೇನು ಜಾಸ್ತಿ ಭಾಳ ಎಕ್ಸ್ಪ್ಲನೇಷನ್ ಇಲ್ಲ. ಸೊ ದರ್ಫೋರ್ ಇಷ್ಟೇ ಡಿಸ್ಟ್ರಿಬ್ಯೂಟಿವ್ ಮಲ್ಟಿಪ್ಲಿಕೇಶನ್ ಥರ ಡಿಸ್ಟ್ರಿಬ್ಯೂಟಿವ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಯಾವುದು, ಅಸೋಸಿಯೇಟಿವ್ ಪ್ರಾಪರ್ಟಿ. ಸೊ ವಾಟ್ ಅಸೋಸಿಯೇಟಿವ್ ಪ್ರಾಪರ್ಟಿ ಏನಿರುತ್ತೆ, ಸೊ ದರ್ಫೋರ್ 3 ಸಿಗ್ನಲ್ಸ್ ಕೂಡ ಒಂದಕ್ಕೊಂದು ಕನ್ವಲ್ಯೂಷನ್ ಆಗಿರುತ್ತೆ ಅಂತ. ಸೊ ದರ್ಫೋರ್ ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ವಿತ್ ಎಚ್ ಆಫ್ ಟಿ ಕನ್ವಲ್ಯೂಷನ್ ವಿತ್ ಜಿ ಆಫ್ ಟಿ ಇದೆ. ಸೊ ದರ್ಫೋರ್ ನಾವೇನು ಮಾಡೋಕೆ, ಫಸ್ಟ್ ಯಾವ್ದಾದ್ರು ಎರಡು ಸಾಲ್ವ್ ಮಾಡ್ಬೋದು. ಸೊ ದರ್ಫೋರ್ ಈ ಥರ ಇರುತ್ತೆ. ವಿ ಕ್ಯಾನ್ ಸಾಲ್ವ್ ಇಟ್ ಆ್ಯಸ್ ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ವಿತ್, ಫಸ್ಟ್ ಏನು ಮಾಡ್ತೀವಿ, ಎಚ್ ಆಫ್ ಟಿ ಕನ್ವಲ್ಯೂಷನ್ ವಿತ್ ಜಿ ಆಫ್ ಟಿನೂ ಮಾಡ್ಬೋದು, ಆರ್ ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ವಿತ್ ಎಚ್ ಆಫ್ ಟಿ ಮಾಡಿ ಅದಾದಮೇಲೆ ಕನ್ವಲ್ಯೂಷನ್ ವಿತ್ ಜಿ ಆಫ್ ಟಿ ಮಾಡ್ಬೋದು, ಕನ್ವಲ್ಯೂಷನ್ ಇದು, ಆರ್ ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ವಿತ್ ಜಿ ಆಫ್ ಟಿ ಮಾಡಿ ಆ್ಯಂಡ್ ಅದನ್ನು ಕನ್ವಲ್ಯೂಷನ್ ವಿತ್ ಎಚ್ ಆಫ್ ಟಿ ಮಾಡ್ಬೋದು. ಓಕೆನಾ. ಸೊ ದರ್ಫೋರ್ ದಿಸ್ ಆರ್ ದ ಪಾಸಿಬಿಲಿಟೀಸ್. ಇಷ್ಟು ಪಾಸಿಬಲ್ ಮಾಡ್ಬೋದು. ಓಕೆನಾ, ಈ ಥರ ಮೆಥಡ್ಸಲ್ಲಿ ಮಾಡ್ಬೋದು. ಸೊ ದರ್ಫೋರ್ ನೆಕ್ಸ್ಟ್ ಏನಿದೆ ಅಂತಂದರೆ, ನೆಕ್ಸ್ಟ್ ಯಾವುದಿದೆ, ನೆಕ್ಸ್ಟ್ ಈಸ್ ಡಿಫ್ರೆನ್ಸಿಯೇಷನ್ ಪ್ರಾಪರ್ಟಿ. ಓಕೆನಾ. What does differentiation property says? So therefore ನಮಗೆ ಗೊತ್ತಿದೆ. ಸೊ therefore y of t is equal to x of t convolution h of t ಇದೆ ಅಂತ ತಿಳ್ಕೊಳ್ಳೋಣ. ಸೊ therefore ಇದನ್ನು ಇಂಟಿಗ್ರೇಷನ್ ಹೇಗೆ ಬರುತ್ತೆ, y of t is equal to integration from minus infinity to plus infinity x of tau into h of t minus tau d tau. ಓಕೆನಾ. ಸೊ therefore ಈ ಥರ ಇರುತ್ತೆ. ನಾವೇನು ಮಾಡ್ತೀವಿ, ಡಿಫ್ರೆನ್ಸಿಯೇಷನ್ ಆನ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಮಾಡಿದ್ವಿ. ಸೊ therefore dy of t divided by dt. ಸೊ therefore ನಾವು ಡಿಫ್ರೆನ್ಸಿಯೇಷನ್ ಒಳಗೆ ಕಳಿಸಿದರೆ, ಸೊ therefore ಇಂಟಿಗ್ರೇಷನ್ ಕ್ಯಾನ್ಸಲ್ ಆಗಲ್ಲ. ಯಾಕಂದರೆ ಇಲ್ಲಿ ಇಂಟಿಗ್ರೇಷನ್ ವೇರಿಯೇಬಲ್ ಇರೋದು ಡಿ ಟವು, ನಾವು ಡಿಫ್ರೆನ್ಷಿಯೇಟ್ ಮಾಡ್ತಿರೋದು ವಿತ್ ರೆಸ್ಪೆಕ್ಟ್ ಟು ಟಿ. ಸೊ therefore ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಹೀಗೆ ಇರುತ್ತೆ. ಎಕ್ಸ್ ಆಫ್ ಟೌ ಕೂಡ ಹಿಂಗೆ ಇರುತ್ತೆ. ಯಾವ್ದು ಇದಾಗುತ್ತೆ, ಸೊ therefore ಇದು ಚೇಂಜ್ ಆಗುತ್ತೆ. ಏನಾಗುತ್ತೆ ಇದು, ಸೊ therefore ಎಚ್ ಡ್ಯಾಶ್ ಆಫ್ ಟಿ ಮೈನಸ್ ಟೌ. ನಾವು ಇದನ್ನೇ ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರಲ್ಲ, ಜಸ್ಟ್ ತೊಗೋಬೇಕು. ಸೊ therefore ಇದೇನಾಗುತ್ತಿದ್ದು, ಸೊ therefore y dash of t is equal to x of t ಕನ್ವಲ್ಯೂಷನ್ h dash of t. ಸೊ ಇದು ಯಾವ ಥರ ಅಂತಂದರೆ, ಶಿಫ್ಟಿಂಗ್ ಪ್ರಾಪರ್ಟಿ ನೋಡಿದ್ವಲ್ಲ ಆ ಥರ. ಸೊ therefore ಒಂದು ಶಿಫ್ಟ್ ಆಗ್ತಿದ್ರೆ ಏನಾಗುತ್ತೆ, ಔಟ್ಪುಟ್ ಕೂಡ ಶಿಫ್ಟ್ ಆಗುತ್ತೆ. ಸೊ ಅದೇ ಥರ ಆರ್ ಏನಂತಾನೆ ಬರೀಬೋದು, y dash of t is equal to x dash of t ಕನ್ವಲ್ಯೂಷನ್ h of t. ಓಕೆನಾ. ಓಕೆ. ಸೊ ಈ ಥರ ಬೇಕಾದ್ರೂ ಬರೀಬೋದು. ಯಾಕಂದರೆ ಏನಕ್ಕೆ ಇದು ಬರೀಬೋದು ಅಂತಂದರೆ ಕಮ್ಯುಟೇಟಿವ್ ಲಾ ಫಾಲೋ ಮಾಡುತ್ತೆ. ಓಕೆನಾ. ಸೊ therefore this is valid. ಕಮ್ಯುಟೇಟಿವ್ ಲಾ ಅಂತ ಆಲ್ರೆಡಿ ಹೇಳಿದ್ರಲ್ಲ, ಏನು ಕಮ್ಯುಟೇಟಿವ್ ಲಾ ಅಂತಂದ್ರೆ ಏನು. ಸೊ therefore ಅಡಿಷನ್ ಟೈಪ್. ಸೊ therefore ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ಎಚ್ ಆಫ್ ಟಿನೂ ಮಾಡ್ಬೋದು, ಎಚ್ ಆಫ್ ಟಿ ಕನ್ವಲ್ಯೂಷನ್ ಎಕ್ಸ್ ಆಫ್ ಟಿನೂ ಮಾಡ್ಬೋದು. ಸೊ therefore ಎಕ್ಸ್ ಡ್ಯಾಶ್ ಆಫ್ ಟಿ ಕನ್ವಲ್ಯೂಷನ್ ಎಚ್ ಆಫ್ ಟಿ ಕೂಡ ಒಂದು ವ್ಯಾಲಿಡ್ ಆಪರೇಷನ್. ಸೊ ನೆಕ್ಸ್ಟ್ ಪ್ರಾಪರ್ಟಿ ಯಾವ್ದಿದೆ ಅಂತಂದರೆ, ಐ ಥಿಂಕ್ ಏತ್ ಪ್ರಾಪರ್ಟಿ ಅಲ್ಲ, ಏತ್ ಪ್ರಾಪರ್ಟಿ ಏರಿಯಾ ಪ್ರಾಪರ್ಟಿ. ಏನಿದೆ ಏರಿಯಾ ಪ್ರಾಪರ್ಟಿ ಏನಾಗುತ್ತೆ ಅಂತಂದರೆ, ಸೊ ಫಸ್ಟ್ ಆಲ್ವೇಸ್ ಎಲ್ಲ ಈಕ್ವೇಷನ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. y ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್
ಓಕೆನಾ, ಕನ್ವಲ್ಯೂಷನ್ ಆಗಿದೆ ಅಂತಂದರೆ ಸೊ ಫಾರ್ ಓಕೆ ಡಿಫೈನ್ ದಟ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಕ್ಸ್ ಆಫ್ ಟೌ ಎಚ್ ಆಫ್ ಟಿ ಮೈನಸ್ ಟೌ ಡಿ ಟೌ. ಓಕೆನಾ, ಸೊ ಏರಿಯಾ ಅಂತಂದ್ರೇನು, ಸೊ ದೇರ್ಫೋರ್ ಏರಿಯಾ, ಸೊ ವೈ ಆಫ್ ಟಿ ಏರಿಯಾ ಏನು, ಸೊ ದೇರ್ಫೋರ್ ಇದನ್ನು ಇಂಟಿಗ್ರೇಟ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಏರಿಯಾ ಬರುತ್ತೆ. ಸೊ ದೇರ್ಫೋರ್ ಏನು ಏರಿಯಾ ಆಫ್ ವೈ ಆಫ್ ಟಿ ಅಂದರೆ ಏನು, ಸೊ ದೇರ್ಫೋರ್ ಇಂಟಿಗ್ರೇಷನ್ ಆಫ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ವೈ ಆಫ್ ಟಿ ಡಿ ಟಿ ಅಲ್ವಾ, ಹೌದು, ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಿದ್ವಿ. ಅದೇ ರೀತಿ ಏನು ಮಾಡ್ತೀವಿ, ಇದನ್ನು ಎ ವೈ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದೇರ್ಫೋರ್ ಅದೇ ಇದು ಏನು ಮಾಡಬೇಕು, ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ಸೊ ದೇರ್ಫೋರ್ ಮತ್ತೊಂದು ಇಂಟಿಗ್ರೇಷನ್ ಇದೆ ಫಾರ್ಮುಲಾ. ನೆಕ್ಸ್ಟ್ ಎಕ್ಸ್ ಆಫ್ ಟೌ ಎಚ್ ಆಫ್ ಟಿ ಮೈನಸ್ ಟೌ ಡಿ ಟೌ ಏನಿದೆ ಡಿ ಟಿ ಇದೆ. ಓಕೆನಾ, ಸೊ ಓಕೆ ನೆಕ್ಸ್ಟ್ ಏನು ಮಾಡೋಣ, ವೇರಿಯೇಬಲ್ಸ್. ಸೊ ದೇರ್ಫೋರ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಅಲ್ವಾ, ಎಕ್ಸ್ ಆಫ್ ಟೌ ಮತ್ತು ಡಿ ಟೌ ನಮಗೇನು ಕೆಲಸ ಇಲ್ಲ. ಸೊ ದೇರ್ಫೋರ್ ಏನು ಮಾಡೋಣ, ಎಕ್ಸ್ ಆಫ್ ಟೌನ ಇಲ್ಲಿ ತೆಗೆಯೋಣ. ನೆಕ್ಸ್ಟ್ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ಇದು ಯಾವುದು ಟಿ ವೇರಿಯೇಬಲ್ಗೆ, ಎಚ್ ಆಫ್ ಟಿ ಮೈನಸ್ ಟೌ ಡಿ ಟಿ ಇಂಟು ಡಿ ಟೌ. ಸೊ ಓಕೆನಾ, ಈ ಥರ ಸ್ಪ್ಲಿಟ್ ಮಾಡಿದ್ದೀವಿ. ಸೊ ಇದೇನಿದು, ಸೊ ದೇರ್ಫೋರ್ ಈ ಟರ್ಮ್ ನಾವು ಎಂತ ಬರೀಬೋದು, ಏರಿಯಾ ಆಫ್ ಎಚ್ ಆಫ್ ಟಿ ಮೈನಸ್ ಟೌ, ಇದು ಕೂಡ ಏರಿಯಾ ಅಲ್ವಾ. ಸೊ ದೇರ್ಫೋರ್ ಏನಾಗುತ್ತಿದ್ದು ಏರಿಯಾ ಆಫ್ ಎಚ್ನ ಏರಿಯಾ ಆಗುತ್ತೆ. ಇಲ್ಲಿ ಎಕ್ಸ್ ಟೌ ಇದೆ ಮತ್ತು ಇಲ್ಲಿ ಡಿ ಟೌ ಇದೆ. ಸೊ ದೇರ್ಫೋರ್ ಏನಾಗುತ್ತಿದ್ದು ಏರಿಯಾ ಆಫ್ ಎಕ್ಸ್ ಆಗುತ್ತೆ. ಸೊ ಏರಿಯಾ ಆಫ್ ವೈ ಈಸ್ ಈಕ್ವಲ್ ಟು ಏರಿಯಾ ಏನಾದ್ರು ಫೈಂಡ್ ಮಾಡಬೇಕಂತಂದರೆ ಎಕ್ಸ್ನ ಏರಿಯಾ ಎಕ್ಸ್ ವಿ ಕ್ಯಾನ್ ಮಲ್ಟಿಪ್ಲೈ ದ ಏರಿಯಾ ಆಫ್ ಎಕ್ಸ್ ಆ್ಯಂಡ್ ಎಚ್, ಏರಿಯಾ ಆಫ್ ಎಕ್ಸ್ ಆಫ್ ಟಿ ಇಂಟು ಏರಿಯಾ ಆಫ್ ಎಚ್ ಆಫ್ ಟಿ. ಇದು ಸಿಂಪಲ್ ಇದೆ ಏರಿಯಾ ಪ್ರಾಪರ್ಟಿ. ನೆಕ್ಸ್ಟ್ ಏನಿದೆ, ಸೊ ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ಪ್ರಾಬ್ಲಮ್ಸ್ ಮಾಡೋಣ. ಸೊ ಫೈಂಡ್ ವೈ ಆಫ್ ಟಿ ಎಟ್ ಟಿ ಈಸ್ ಈಕ್ವಲ್ ಟು 5. ಎಚ್ ಆಫ್ ಟಿ ಏನು ಕೊಟ್ಟಿದ್ದಾರೆ ನಮಗೆ, ಡೆಲ್ ಆಫ್ ಟಿ ಪ್ಲಸ್ ಡೆಲ್ ಆಫ್ ಟಿ ಮೈನಸ್ 3 ಪ್ಲಸ್ ಡೆಲ್ ಆಫ್ ಟಿ ಮೈನಸ್ 6. ಎಕ್ಸ್ ಆಫ್ ಟಿ ಏನಿದೆ, ಸೊ ಯು ಆಫ್ ಟಿ ಇದೆ. ಸೊ ನಮಗೇನು ಗೊತ್ತಿದೆ, ಸೊ ದೇರ್ಫೋರ್ ವೈ ಆಫ್ ಟಿ ಈಸ್ ಈಕ್ವಲ್ ಟು ಕನ್ವಲ್ಯೂಷನ್ ಮಾಡಬೇಕು. ಸೊ ದೇರ್ಫೋರ್ ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ಆಫ್ ಎಚ್ ಆಫ್ ಟಿ. ಸೊ ಹೇಗಿದೆ ಅಂತಂದರೆ ಇದು ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ವಿತ್ ಡೆಲ್ ಆಫ್ ಟಿ ಪ್ಲಸ್ ಡೆಲ್ ಆಫ್ ಟಿ ಮೈನಸ್ 3 ಪ್ಲಸ್ ಡೆಲ್ ಆಫ್ ಟಿ ಮೈನಸ್ 6. ಸೊ ವಾಟ್ ಯಾವ್ದು ಮಾಡ್ಬೋದು, ಮಧ್ಯ ಪ್ಲಸ್ ಇದೆ, ಇಲ್ಲಿ ಕನ್ವಲ್ಯೂಷನ್. ಇಟ್ ಈಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸೊ ದೇರ್ಫೋರ್ ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ಡೆಲ್ ಆಫ್ ಟಿ ಪ್ಲಸ್ ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ಡೆಲ್ ಆಫ್ ಟಿ ಮೈನಸ್ 3 ಪ್ಲಸ್ ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ಡೆಲ್ ಆಫ್ ಟಿ ಮೈನಸ್ 6. ಸೊ ನಾನು ಹೇಳಿದ್ದೆ, ಸೊ ದೇರ್ಫೋರ್ ಈ ಲೊಕೇಶನ್ನ ಇಲ್ಲಿಗೆ ಹಾಕಿದರೆ, ಸೊ ಏನು ಎನಿ ಸಿಗ್ನಲ್ ಕನ್ವಲ್ಯೂಷನ್ ವಿತ್ ಡೆಲ್ಟಾ ಫಂಕ್ಷನ್ ಈಸ್ ದಟ್ ಸಿಗ್ನಲ್ ಇಟ್ ಸೆಲ್ಫ್ ಅಂತಂದರೆ ಏನು ಮಾಡಬೇಕು, ಈ ಲೊಕೇಶನ್ನ ನಾವು ಅಲ್ಲಿಗೆ ಫೀಡ್ ಮಾಡಬೇಕು. ಇಲ್ಲಿ ಏನಿದೆ ಟಿನೇ ಇದೆ. ಸೊ ದೇರ್ಫೋರ್ ಏನು ಮಾಡ್ತೀವಿ, ಎಕ್ಸ್ ಆಫ್ ಟಿನೇ ಆಗುತ್ತಿದ್ದು ಪ್ಲಸ್ ಏನಿದೆ ಪ್ಲಸ್ ಇಲ್ಲೇನಿದೆ ಲೊಕೇಶನ್ ಟಿ ಮೈನಸ್ 3 ಇದೆ. ಸೊ ದೇರ್ಫೋರ್ ಏನಾಗುತ್ತಿದ್ದು ಎಕ್ಸ್ ಆಫ್ ಟಿ ಮೈನಸ್ 3 ಪ್ಲಸ್ ಎಕ್ಸ್ ಆಫ್ ಟಿ ಡೆಲ್ ಆಫ್ ಟಿ ಮೈನಸ್ 6 ಇದೆ ಅಂತಂದರೆ ಏನಾಗುತ್ತೆ, ಎಕ್ಸ್ ಆಫ್ ಟಿ ಮೈನಸ್ 6 ಲೊಕೇಶನಲ್ಲಿ ಫೀಲ್ ಮಾಡೋದು. ಇದ್ರ ಲೊಕೇಶನ್ ಏನಿರುತ್ತೆ 6 ಆಗುತ್ತೆ. ಸೊ ಟಿ ಮೈನಸ್ 6 ಆಯಿತು. ನಮಗೇನು ಕೇಳಿದ್ದು ವೈ ಆಫ್ ಟಿ ಅಲ್ವಾ. ಸೊ ವೈ ಆಫ್ 5 ಕೇಳಿದ್ದಾರೆ ನಮಗೆ. ವೈ ಆಫ್ 5 ಈಸ್ ಈಕ್ವಲ್ ಟು ಎಕ್ಸ್ ಆಫ್ 5 ಪ್ಲಸ್ ಎಕ್ಸ್ ಆಫ್ 2 ಪ್ಲಸ್ ಎಕ್ಸ್ ಆಫ್ ಮೈನಸ್ 1. ಸೊ ನಮಗೇನು ಕೊಟ್ಟಿದ್ದಾರೆ, ಎಕ್ಸ್ ಆಫ್ ಟಿ ಅಂತಂದ್ರೆ ಏನು, ಎಕ್ಸ್ ಆಫ್ ಟಿ ಈಸ್ ಯು ಆಫ್ ಟಿ. ಎಕ್ಸ್ ಆಫ್ ಟಿ ಅಂತಂದ್ರೆ ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು ಯು ಆಫ್ ಟಿ ಅಲ್ವಾ ಅಂತಂದ್ರೆ ಏನು, 1 for t ಗ್ರೇಟರ್ ದೆನ್ 0 ಆ್ಯಂಡ್ 0 for t ಲೆಸ್ ದೆನ್ 0 ಅಂತಂದರೆ ಇದೇನು ವ್ಯಾಲ್ಯೂ ಕೊಡುತ್ತೆ, ಇದು 0 ಕೊಡುತ್ತೆ. ಫಾರ್ ಟಿ ಗ್ರೇಟರ್ ದೆನ್ 0 ಅಂತಂದರೆ ಇದು 5 ಇದೆ, ಇದು 2. ಸೊ ಇದು ಏನು ಕೊಡುತ್ತೆ, ಇದು ವ್ಯಾಲ್ಯೂ 1 ಪ್ಲಸ್ 1 ಕೊಡುತ್ತೆ, ಇಸ್ ಈಕ್ವಲ್ ಟು 2 ಆಗುತ್ತೆ. ಸೊ ದೇರ್ಫೋರ್ ವೈ ಆಫ್ ಟಿ ಎಟ್ ಟಿ ಈಸ್ ಈಕ್ವಲ್ ಟು 5 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 2 ಆಗುತ್ತೆ ವ್ಯಾಲ್ಯೂ. ಓಕೆನಾ. ಸೊ ದೇರ್ಫೋರ್ ಈ ಥರ ಇಲ್ಲಿ ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ವಿ ಅಂತಂದರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ ಇಲ್ಲಿ. ಸೊ ದೇರ್ಫೋರ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ಹೀಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್. Find y of t at t is equal to 10. H of t is given by 4 rectangular of t by 10 and x of t is equal to 5. Okay na. So what is y of t?
y of t is equal to ಡೈರೆಕ್ಟ್ ಈಕ್ವೇಷನ್ ಮಾಡ್ಬೋಣ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಕ್ಸ್ ಆಫ್ ಟೌ ಎಚ್ ಆಫ್ ಟಿ ಮೈನಸ್ ಟೌ ಡೇಟಾ. ಓಕೆನಾ? ಸೊ ಎಕ್ಸ್ ಆಫ್ ಟೌ ವ್ಯಾಲ್ಯೂ ಏನಿದೆ 5 ಇದೆ. ಸೊ therefore ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಚ್ ಆಫ್ ಟಿ ಮೈನಸ್ ಟೌ ಡೇಟಾ. ನಾನು ಹೇಳಿದೆ ಇದು ಏರಿಯಾ ಆಫ್ ಎಚ್ ಆಫ್ ಟಿ. ಸೊ therefore 5 ಇಂಟು ಏರಿಯಾ ಆಫ್ ಎಚ್ ಆಗುತ್ತೆ. ಇದು ಏರಿಯಾ ಅಲ್ವಾ? ಸೊ ಬಟ್ ಏನಿದೆ ಇಲ್ಲಿ ಎಚ್ ಆಫ್ ಟಿ ಇದೆ, ಇಲ್ಲಿ ಎಚ್ ಆಫ್ ಟಿ ಮೈನಸ್ ಟೌ ಇದೆ. ಸೊ ಫಾರ್ ಎಕ್ಸಾಂಪಲ್ ಏನಿದೆ ಅನ್ಕೊಳ್ಳೋಣ. ಸೊ therefore ಇದು ಯಾವ ಥರ ಇದೆ ಇದು? ಸೊ -5 ಟು +5 ಇದೆ. ಓಕೆನಾ? ಹೈಟ್ ಎಷ್ಟಿದೆ? ಹೈಟ್ 4 ಇದೆ ಇದ್ರದ್ದು. ಇದು ನಾನೇನು ಮಾಡ್ತಿದ್ದೀನಿ, ಸಮ್ ವ್ಯಾಲ್ಯೂಸ್ ಇದೇನಿದೆ ದಿಸ್ ಇಸ್ ಎಕ್ಸ್ ಆಫ್ ಟಿ. ನಾನೇನು ಮಾಡ್ತೀನಿ ಇದನ್ನು ಸಮ್ ಅಮೌಂಟ್ ಟೈಮ್ ಶಿಫ್ಟ್ ಮಾಡ್ತೀನಿ ಇದನ್ನು. ಫಾರ್ ಎಕ್ಸಾಂಪಲ್ 2 ಯೂನಿಟ್ಸ್ ರೈಟಿಗೆ ಶಿಫ್ಟ್ ಮಾಡ್ತೀನಿ ಅಂತಂದರೆ ಏನು ಮಾಡ್ತೀನಿ, ಎಕ್ಸ್ ಆಫ್ ಟಿ ಮೈನಸ್ 2 ಮಾಡ್ತೀನಿ ಅಂತಂದರೆ ಇದಕ್ಕೆ ಏನಾಗುತ್ತೆ, ಈ ಕಡೆ ರೈಟ್ ಸೈಡಿಗೆ ಶಿಫ್ಟ್ ಮಾಡ್ತೀನಿ ಅಂತ ಇದೇನಾಗುತ್ತೆ, ಇದು -3 ಆಗುತ್ತೆ, ಇದು 7 ಆಗುತ್ತೆ. ಹೈಟ್ ಎಷ್ಟಿರುತ್ತೆ? ಹೈಟ್ 4 ಇರುತ್ತೆ ಇದ್ರದ್ದು. ಸೊ ವಾಟ್ ಈಸ್ ದಿಸ್? ಇದರ ಏರಿಯಾ ಏನಾಗುತ್ತೆ? ಸೊ therefore ಲೆಂತ್ ಇಂಟು ಬ್ರೆಡ್ತ್ ಅಂತ, ಲೆಂತ್ ಇಂಟು ಹೈಟ್ ಅಂತ, ಲೆಂತ್ ಇಂಟು ಹೈಟ್. ಲೆಂತ್ ಎಷ್ಟಿದೆ? 10 ಇದೆ. ಇಂಟು ಹೈಟ್ ಎಷ್ಟು ಬರುತ್ತೆ? 40 ಬರುತ್ತೆ. ಸೊ ಇದೆಷ್ಟಾಗುತ್ತೆ ನೋಡೋಣ. ಟೋಟಲ್ ಲೆಂತ್ ಎಷ್ಟಿದೆ? 7 -3 ಎಷ್ಟಾಗುತ್ತೆ? ಇದು 10 ಆಗುತ್ತೆ ಟೋಟಲ್ ಲೆಂತ್. ಇಲ್ಲಿಂದ ಇಲ್ಲಿಗೆ 3 ಇರುತ್ತೆ, ಇಲ್ಲಿಂದ ಇಲ್ಲಿಗೆ 7 ಇದೆ. ಸೊ 10 ಇಂಟು ಹೈಟ್ ಎಷ್ಟಿದೆ? 4. ಸೊ 14 ಬರುತ್ತೆ. ಸಿಮಿಲರ್ ಇದೆ ಅಲ್ವಾ? ಸೊ therefore ಏನಾಗುತ್ತೆ, ಶಿಫ್ಟಿಂಗ್ ಡಸ್ ನಾಟ್ ಎಫೆಕ್ಟ್ ದ ಏರಿಯಾ. ಓಕೆನಾ? ಏನಕ್ಕೆ ಅಂತ ನಾವು ಈ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಮಾಡ್ತಿರೋದ್ರಿಂದ ನಾವು ಶಿಫ್ಟ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ, ಅಷ್ಟೇ ಇರುತ್ತದೆ. ಯಾಕೆ? ಬಿಕಾಸ್ ಇದೇನಾದ್ರು ಲಿಮಿಟ್ ಫೈನೈಟ್ ಇದ್ದಿದ್ರೆ ನಾವು ಈ ಥರ ಮಾಡೋಕ್ಕೆ ಬರ್ತಿರಲಿಲ್ಲ. ಬಟ್ ದ ಲಿಮಿಟ್ ಈಸ್ ಇನ್ಫೈನೈಟ್. ಓಕೆನಾ? ಸೊ ಮಾಡೋದು ಏರಿಯಾ. ವಾಟ್ ಈಸ್ ದ ಏರಿಯಾ? ಹೇಳಿದ್ರೆ 40. ಸೊ ವಿಚ್ ಈಸ್ ಈಕ್ವಲ್ ಟು 200. ಸೊ ಏನು, y ಆಫ್ 10 ಈಸ್ ಈಕ್ವಲ್ ಟು 200. ಶಿಫ್ಟ್ ಮಾಡ್ತಿದ್ದೀವಿ. ಸೊ therefore ಎಷ್ಟು ವ್ಯಾಲ್ಯೂಸಲ್ಲಿ ಶಿಫ್ಟ್ ಮಾಡ್ತಿದ್ರು ನಡೆಯುತ್ತೆ. ಏನಕ್ಕೆ ಅಂತಂದರೆ ನಾವು ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿ ಇಂಟಿಗ್ರೇಟ್ ಮಾಡ್ತಿದ್ದೀವಿ. ಇಲ್ಲಿ ಏನು ಮಾಡ್ತಿದ್ದೀವಿ? 10 ಮೈನಸ್ ಟೌ ಅಲ್ವಾ? ಅಂತಂದರೆ 10 ಯೂನಿಟ್ಸ್ ಏನು ಮಾಡ್ತಿದ್ದೀವಿ? ಶಿಫ್ಟ್ ಮಾಡ್ತಿದ್ದೀವಿ. ಸೊ ಪ್ಲಸ್ ಇದೆ 10. ಸೊ therefore ಏನು ಮಾಡ್ತಿದ್ವಿ? 10 ಯೂನಿಟ್ ಶಿಫ್ಟ್ ಮಾಡ್ತಿರೋದ್ರಿಂದ ಸೊ ನೋ ಪ್ರಾಬ್ಲಮ್. ಓಕೆನಾ? ಓಕೆ, therefore ಇಷ್ಟಿತ್ತು. ಸೊ ವಾಟ್ ಇಫ್ ಒಂದು ಕಾನ್ಸೆಪ್ಟ್ ಇದೆ, ನೋಟ್ ಅಂತ ಮಾಡ್ಕೊಳ್ಳಿ ಇದನ್ನು. ನೋಟ್ ಅಂದರೆ ಏನು? ಇಫ್ y ಆಫ್ ಟಿ ಎಕ್ಸ್ ಆಫ್ ಟಿನ ಒಂದು ಸಿಗ್ನಲ್ನ ನಾನು ಒಂದು ಕಾನ್ಸ್ಟೆಂಟ್ ಜೊತೆ ನಾನು ಕನ್ವಲ್ಯೂಷನ್ ಮಾಡಿದರೆ ವಾಟ್ ಈಸ್ ಇಟ್ಸ್ ವ್ಯಾಲ್ಯೂ? ಸೊ therefore ಇಟ್ಸ್ ವ್ಯಾಲ್ಯೂ ಈಸ್ ಏರಿಯಾ ಆಫ್ ಎಕ್ಸ್ ಆಫ್ ಟಿ ಇಂಟು ಕಾನ್ಸ್ಟೆಂಟ್. ಇಷ್ಟೇ. ಓಕೆ, ಯಾಕಂದರೆ ಕಾನ್ಸ್ಟೆಂಟ್ ನೀವು ಹೊರಗೆ ಕಾಮನ್ ತೆಗೆದ್ರೆ ಒಳಗೆ ಏನು ಉಳ್ಕೊಳ್ಳುತ್ತೆ? ಎಕ್ಸ್ ಆಫ್ ಟಿನೇ ಉಳ್ಕೊಳ್ಳುತ್ತೆ ಅಲ್ವಾ? ಸೊ therefore ಇಟ್ ವಿಲ್ ಬಿ ಕಾನ್ಸ್ಟೆಂಟ್. ಓಕೆ, ಸೊ ಎಚ್ ಆಫ್ ಟಿ ಅಂತಂದ್ರೇನು ನಮಗೆ ಗೊತ್ತಿರೋಂಗೆ. ಸೊ therefore ಎಚ್ ಆಫ್ ಟಿ ಇಸ್ ದ ಇಂಪಲ್ಸ್ ರೆಸ್ಪಾನ್ಸ್ ಅಲ್ವಾ? ಓಕೆ, ಸೊ ನೆಕ್ಸ್ಟ್ ಏನಿದೆ? ಸೊ ಫಾರ್ ನೆಕ್ಸ್ಟ್ ಡೈರೆಕ್ಟ್ ಕ್ವಶನ್ ಥರನೇ ಸಾಲ್ವ್ ಮಾಡೋಣ. ಸೊ ಏನು ಕೇಳಿದರೆ, ಹೌ ಟು ಫೈಂಡ್ ದ impulse response of the system. ಇಂಪಲ್ಸ್ ರೆಸ್ಪಾನ್ಸ್ ಹೆಂಗೂರು ಸಾಲ್ವ್ ಮಾಡೋದಂತಂದರೆ, ಸೊ ಏನು ಕೊಟ್ಟಿದ್ದಾರೆ ನನಗೆ, y ಆಫ್ ಟಿ ಈಸ್ ಈಕ್ವಲ್ ಟು ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ, -∞ ಟು ಪ್ಲಸ್ ಟಿ ಇದೆ, ಎಕ್ಸ್ ಆಫ್ ಟೌ ಡೇಟಾ. ಈ ಸಿಸ್ಟಮ್ದು ನನಗೆ ಇಂಪಲ್ಸ್ ರೆಸ್ಪಾನ್ಸ್ ಬೇಕು ಅಂತ ಅಂದರೆ ಇದೊಂದು ಈಕ್ವೇಷನ್. ಸೊ ದಿಸ್ ಈಸ್ ಸಿಮಿಲರ್ ಟು ಯಾವ ಸಿಮಿಲರ್ ಇದೆ? ಸೊ therefore ಎಚ್ ಆಫ್ ಟಿ ಮೈನಸ್ ಟೌ ಥರನೇ ಇದೆ. ಬಟ್ ಇದು ನನಗೆ ಈ ಈಕ್ವೇಷನ್ನಿಗೆ ಇಂಪಲ್ಸ್ ರೆಸ್ಪಾನ್ಸ್ ಏನಿರುತ್ತೆ ಅಂತ. ಸೊ ಇದು ನಾರ್ಮಲ್ ಈಕ್ವೇಷನ್ನೇ. ಈ ಕನ್ವಲ್ಯೂಷನ್ ಈಕ್ವೇಷನ್ ಇದೆಯಲ್ಲ, -∞ ಟು ಪ್ಲಸ್ ಇನ್ಫಿನಿಟಿ ಎಕ್ಸ್ ಆಫ್ ಟೌ ಎಚ್ ಆಫ್ ಟಿ ಮೈನಸ್ ಟೌ ಡೇಟಾ. ನನಗೆ ಎಚ್ ಆಫ್ ಟಿ ಮೈನಸ್ ಟೌ ಏನಂತ, ಎಚ್ ಆಫ್ ಟಿ ಅಂತಂದು ಏನಂತ ಕೇಳ್ತೀಯ ನನಗೆ. ಸೊ therefore ಯಾವ ಈಕ್ವೇಷನಲ್ಲಿ? ಸೊ ಈ ಈಕ್ವೇಷನ್ ಕೊಟ್ಟಿರೋಂಥ ಈಕ್ವೇಷನಲ್ಲಿ. ಸೊ ಹೇಗೆ ಮಾಡೋದು? ಫಸ್ಟಿಗೆ ಸಿಂಪ್ಲಿ ಇನ್ಪುಟ್ ಈ ಎಕ್ಸ್ ಆಫ್ ಟಿ ಇರುತ್ತಲ್ಲ ಇನ್ಪುಟ್ಟು. ಸೊ therefore ಏನು ಸಿಂಪ್ಲಿ ಏನು ಮಾಡಬೇಕು? ಇನ್ಪುಟ್ ಎಕ್ಸ್ ಆಫ್ ಟಿನ ಏನು ಮಾಡಬೇಕು? ಡೆಲ್ ಆಫ್ ಟಿನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಏನಾಗುತ್ತೆ ಅವಾಗ? ಸೊ therefore ಅವಾಗ ಇಂಪಲ್ಸ್ ರೆಸ್ಪಾನ್ಸ್ ಸಿಗುತ್ತೆ ಇಲ್ಲಿ ಈ ವ್ಯಾಲ್ಯೂಲಿ. ಅಂತಂದರೆ ಎಕ್ಸ್ ಆಫ್ ಟೌನ ಏನು ಮಾಡಬೇಕು? ಡೆಲ್ ಆಫ್ ಟೌ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು ಕೊಟ್ಟಿರುವಂಥ ಈಕ್ವೇಷನಲ್ಲಿ. ಸೊ ಏನಾಗುತ್ತೆ, ನನಗೆ ನಾನು ಅದೇ ಇಂಪಲ್ಸ್ ರೆಸ್ಪಾನ್ಸ್. ಸೊ therefore ಇಂಪಲ್ಸ್ ರೆಸ್ಪಾನ್ಸ್ ಈಸ್ ಈಕ್ವಲ್ ಟು
ಎಲ್ಲಿಂದ ಎಲ್ಲಿ ತನಕ ಇಂಟಿಗ್ರೇಷನ್ನು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಟಿ ಏನು ಮಾಡ್ತಿದ್ದೀನಿ ಡೆಲ್ ಆಫ್ ಟೌ ಡಿ ಟೌ. ಸೊ ನಾನೇನು ಫಸ್ಟ್ ಚಾಪ್ಟ್ರಲ್ಲಿ ಎಲ್ಲ ಬೇಸಿಕ್ ಫಸ್ಟ್ ಚಾಪ್ಟರ್ ಅಲ್ಲ. ಸೊ ದೇರ್ಫೋರ್ ಈ ಟಿ ಜೊತೆ ನಾನು ಏನು ಮಾಡ್ತೀನಿ ಕಂಪೇರ್ ಮಾಡ್ಕೊಡ್ತೀನಿ. ಲೊಕೇಶನ್ ಏನಿದೆ ಲೊಕೇಶನ್ ಈಸ್ ಈಕ್ವಲ್ ಟು ಟಿ ಈಸ್ ಈಕ್ವಲ್ ಟು ಲೊಕೇಶನ್ ಟೌ ಈಸ್ ಈಕ್ವಲ್ ಟು 0 ಅಂತಂದರೆ ಟೌ ಈಸ್ ಈಕ್ವಲ್ ಟು 0 ಏನಾಗ್ತಿದೆ ಈ ವ್ಯಾಲ್ಯೂ 1 ಆಗ್ತಿದೆ. ಸೊ ದೇರ್ಫೋರ್ ಟಿ ಈಸ್ ಈಕ್ವಲ್ ಟು 0 ಟಿ ಈಸ್ ಈಕ್ವಲ್ ಟು 0 ವ್ಯಾಲ್ಯೂ ಇದಾಗ್ತದೆ ಅಂತಂದರೆ ಏನು. ಸೊ ಇಫ್ ಟಿ ಈಸ್ ಲೆಸ್ ದ್ಯಾನ್ 0 ಟಿ ಏನಾದ್ರು ಲೆಸ್ ದ್ಯಾನ್ 0 ಆಯಿತು ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಟಿ ಈಸ್ ಈಕ್ವಲ್ ಟು 0 ಅದಿದೆ. ಟಿ ಈಸ್ ಲೆಸ್ ದ್ಯಾನ್ 0 ಆದಾಗ ಇದೇನಾಗ್ತಿದೆ ಇದು. ಸೊ ದೇರ್ಫೋರ್ ಡೆಲ್ಟಾ ನಾಟ್ ಇನ್ ದ ಲಿಮಿಟ್ ಡೆಲ್ಟಾ ಲಿಮಿಟಲ್ಲಿ ಇಲ್ಲ. ಓಕೆನಾ. ಇಂಟಿಗ್ರೇಷನ್ ಅಂತ ಅಂದರೆ ಇಂಟಿಗ್ರೇಷನ್ ಅಂದರೆ ಏರಿಯಾ ಅಲ್ವಾ ಇದು. ಸೊ ಏರಿಯಾ ಈಸ್ ಈಕ್ವಲ್ ಟು ಏನಿದೆ 1 ಇದೆ. ಎಲ್ಲಿದೆ ಲೊಕೇಶನ್ನು. ಸೊ ದೇರ್ಫೋರ್ 0ಕ್ಕಿಂತ ಜಾಸ್ತಿ ಇಲ್ಲಿದೆ ಇದು. 0ಕ್ಕಿಂತ ಜಾಸ್ತಿ ಎಷ್ಟು ಬರ್ತಿದೆ ಏರಿಯಾ 1 ಬರ್ತಿದೆ. ಓಕೆನಾ. ಸೊ ಏನಾಗ್ತಿದೆ ಡೆಲ್ಟಾ ನಾಟ್ ಇನ್ ದ ಲಿಮಿಟ್. ಸೊ ಎಷ್ಟಾಗ್ತಿದೆ ಇದ್ರ ವ್ಯಾಲ್ಯೂ 0 ಆಗುತ್ತೆ. ಇಫ್ ಟಿ ಈಸ್ ಈಕ್ವಲ್ ಟು ಗ್ರೇಟರ್ ದೆನ್ ಈಕ್ವಲ್ ಟು 0 ಡೆಲ್ಟಾ ಏನಾಗುತ್ತೆ ಡೆಲ್ಟಾ ಇನ್ ದ ಲಿಮಿಟ್. ಸೊ ಎಷ್ಟು ಬರ್ತಿದೆ ಆನ್ಸರು 1 ಬರ್ತಿದೆ. ಅಂದರೆ ಟಿ ಈಸ್ ಈಕ್ವಲ್ ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಲ್ಲಿ. ಸೊ ಏನಿದು. ಸೊ ದೇರ್ಫೋರ್ ಎಚ್ ಆಫ್ ಟಿ ಈಸ್ ಈಕ್ವಲ್ ಟು 1 ವೆನ್ ಟಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆರ್ 0 ಟಿ ಈಸ್ ಲೆಸ್ ದ್ಯಾನ್ 0. ಏನಿದು ದಿಸ್ ಈಸ್ ಯೂನಿಟ್ ಸ್ಟೆಪ್ ಫಂಕ್ಷನ್. ಸೊ ಎಚ್ ಆಫ್ ಟಿ ಈಸ್ ಈಕ್ವಲ್ ಟು ಯು ಆಫ್ ಟಿ. ವಾಟ್ ಈಸ್ ದ ಇಂಪಲ್ಸ್ ರೆಸ್ಪಾನ್ಸ್ ಆಫ್ ದ ಸಿಸ್ಟಮ್. ಸೊ ಯು ಆಫ್ ಟಿ ಈಸ್ ದ ಇಂಪಲ್ಸ್ ರೆಸ್ಪಾನ್ಸ್ ಆಫ್ ದ ಸಿಸ್ಟಮ್. ಏನು ಯು ಆಫ್ ಟಿ ಅಂತಂದ್ರೆ ಇಟ್ ಈಸ್ ದ ಇಂಪಲ್ಸ್ ರೆಸ್ಪಾನ್ಸ್ ಆಫ್ ದ ಸಿಸ್ಟಮ್ ಗಿವನ್ ಅಬೋವ್. ಓಕೆನಾ. ಓಕೆ. ಸೊ ದೇರ್ಫೋರ್ ನೆಕ್ಸ್ಟ್ ಕ್ವಶನ್ ಏನಿದೆ. ಸೊ ದೇರ್ಫೋರ್ ಇದೇ ಥರ ಇದೆ ಒಂದು ಕ್ವಶನ್ ಇದೆ. ಸೊ ಫೈಂಡ್ ದ ಇಂಪಲ್ಸ್ ರೆಸ್ಪಾನ್ಸ್. ಇದು ಕೂಡ ಏನು ಫೈಂಡ್ ದ ಇಂಪಲ್ಸ್ ರೆಸ್ಪಾನ್ಸ್. ಫೈಂಡ್ ಎಚ್ ಆಫ್ ಟಿ ಅಂದರೆ ಇಂಪಲ್ಸ್ ರೆಸ್ಪಾನ್ಸ್. ಕ್ವಶನ್ ಏನು ಕೊಟ್ಟಿದ್ದಾರೆ ಈ ಕ್ವಶನ್ ಏನು ಕೊಟ್ಟಿದ್ದಾರೆ. ಸಿಸ್ಟಮ್ ಯಾವುದು ವೈ ಆಫ್ ಟಿ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಟಿ ಇ ಆಫ್ ಮೈನಸ್ ಟಿ ಮೈನಸ್ ಟೌ ಎಕ್ಸ್ ಆಫ್ ಟೌ ಮೈನಸ್ 2 ಡಿ ಟೌ ಇದೆ. ಓಕೆನಾ. ಸೊ ಫೋರ್ ನಾನೇನು ಹೇಳಿದೆ ನನಗೆ ಇಂಪಲ್ಸ್ ರೆಸ್ಪಾನ್ಸ್ ಬೇಕಾ. ಏನು ಮಾಡ್ತೀಯಾ ಇನ್ಪುಟ್ ಎಕ್ಸ್ ಆಫ್ ಟಿ ಇರೋ ಜಾಗದಲ್ಲಿ ಏನು ಮಾಡ್ತೀಯಾ ಇನ್ಪುಟ್ ಎಕ್ಸ್ ಆಫ್ ಟಿ ಅಂತಂದರೆ ಇನ್ಪುಟ್ ಎಕ್ಸ್ ಆಫ್ ಟಿ ಇರೋ ಜಾಗದಲ್ಲಿ ಏನು ಮಾಡ್ತೀಯಾ ಡೆಲ್ಟಾ ಟಿ ಆಗ್ತೀಯ. ಎಕ್ಸ್ ಆಫ್ ಟೌ ಜಾಗದಲ್ಲಿ ಏನಾಗ್ತೀಯಾ ಡೆಲ್ಟಾ ಟೌ ಆಗ್ತೀಯ. ಅದೇ ರೀತಿ ಎಕ್ಸ್ ಆಫ್ ಟೌ ಮೈನಸ್ 2 ಜಾಗದಲ್ಲಿ ಏನಾಗ್ತೀಯಾ ಡೆಲ್ ಆಫ್ ಟೌ ಮೈನಸ್ 2 ಆಗ್ತೀಯ. ಓಕೆನಾ. ಸೊ ಓಕೆ. ಸೊ ಹಿಂಗೆ ಏನು ಮಾಡಿ. ಸೊ ವೈ ಆಫ್ ಟಿ ಅಲ್ಲ ಇಂಪಲ್ಸ್ ರೆಸ್ಪಾನ್ಸ್ ಎಚ್ ಆಫ್ ಟಿ ಈಸ್ ಈಕ್ವಲ್ ಟು ಸೊ ಇಂಟಿಗ್ರೇಷನ್ ಆಫ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಇ ಆಫ್ ಮೈನಸ್ ಟಿ ಮೈನಸ್ ಟೌ ಎಕ್ಸ್ ಆಫ್ ಟೌ ಜಾಗದಲ್ಲಿ ಏನಾಗ್ತದೆ ಡೆಲ್ ಆಫ್ ಟೌ ಮೈನಸ್ 2 ಡಿ ಟೌ. ನಾನೇನು ಹೇಳಿದ್ದೆ. ಸೊ ದೇರ್ಫೋರ್ ಇದು ಲೊಕೇಶನ್ ಏನಿದೆ ಲೊಕೇಶನ್ ಈಸ್ ಈಕ್ವಲ್ ಟು 2. ಓಕೆನಾ. ಏರಿಯಾ ಏನಾಗುತ್ತೆ ಏರಿಯಾ ಈಸ್ ಈಕ್ವಲ್ ಟು 1. ಸೊ ಲೊಕೇಶನ್ 2 ನಾನೇನು ಮಾಡಬೇಕು ಈ ಲೊಕೇಶನ್ನ ಇಲ್ಲಿ ಹಾಕಬೇಕು ಇಲ್ಲಿ ಈ ಪ್ಲೇಸಲ್ಲಿ. ಸೊ ಲೊಕೇಶನ್ ಆ ಏರಿಯಾಗೆ ಹಾಕಿದರೆ ಏನಾಗುತ್ತೆ ಲೊಕೇಶನ್ ಆ ಪ್ಲೇಸಲ್ಲಿ ಹಾಕಿದ್ದೆ ಏನು ಉಳಿಯುತ್ತೆ ನಮಗೆ. ಸೊ ದೇರ್ಫೋರ್ ಇಂಟಿಗ್ರೇಷನ್ ಆಫ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಅಂದರೆ ಡೆಲ್ ಈಕ್ವಲ್ ಟು ಡೆಲ್ಟಾ ಈಸ್ ಈಕ್ವಲ್ ಟು 2 ಅಲ್ವಾ ಇ ಪವರ್ ಪ್ಲಸ್ ಇನ್ ಟಿ ಇದೆ ಟಿ ಮೈನಸ್ 2 ಏನಿದೆ ಡೆಲ್ ಆಫ್ ಟೌ ಮೈನಸ್ 2 ಡಿ ಟೌ. ನಾನು ಹೇಳಿದ್ದೆ ಇಲ್ಲಿ ಟಿ ಇದೆಯಲ್ಲಪ್ಪ ಇ ಟಿ ಇದು ಈಕ್ವೇಷನ್ ಆಗಿರಬೇಕು ಏನು ಅದಕ್ಕಿಂತ ಗ್ರೇಟರ್ ಆಗಿರಬೇಕು ಟು ಸ್ಯಾಟಿಸ್ಫೈ ದ ಈಕ್ವೇಷನ್. ಏನು ದ ಗಿವನ್ ಟಿ ಈ ಟಿ ಇದೆಯಲ್ಲ. ಸೊ ದೇರ್ಫೋರ್ ಟಿ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ದಿಸ್ ಲೊಕೇಶನ್. ಅವಾಗ ಏನಾಗುತ್ತೆ ಅವಾಗ ನಮ್ಮ ಆನ್ಸರ್ ಏನು ಬರುತ್ತೆ ಇ ಪವರ್ ಮೈನಸ್ ಟಿ ಮೈನಸ್ 2 ಬರುತ್ತೆ. ಇಫ್ ಟಿ ಈಸ್ ಲೆಸ್ ದ್ಯಾನ್ 2 ಆಗಿತ್ತು ಅಂತ ಆನ್ಸರ್ ಏನು ಬರುತ್ತೆ 0 ಬರುತ್ತೆ. ಓಕೆನಾ. ಸೊ ವಾಟ್ ಈಸ್ ಇಂಪಲ್ಸ್ ರೆಸ್ಪಾನ್ಸ್.
impulse response is equal to e power minus of minus t minus 2 when t greater than or equal to 0 or 0 when t is less than 0. So that's it. ಸೊ ಓಕೆನಾ, ಇದಾಯ್ತಿದ್ದು. ಸೊ ಫಾರ್ ಇಂಪಲ್ಸ್ ರೆಸ್ಪಾನ್ಸ್ ಹೇಗೆ ಫೈಂಡ್ ಮಾಡೋದು ಅಂತಾನು ಗೊತ್ತಾಯ್ತು, ಮೆಥಡ್ ಗೊತ್ತಾಯಿತು. ಏನು ಮಾಡಬೇಕು, ಜಸ್ಟ್ ಎಕ್ಸ್ ಆಫ್ ಟಿ ಜಾಗದಲ್ಲಿ ಡೆಲ್ ಆಫ್ ಟಿ ಹಾಕಿದರೆ ಸೊ ನಮಗೆ ಇಂಪಲ್ಸ್ ರೆಸ್ಪಾನ್ಸ್ ಸಿಗುತ್ತೆ. ಸೊ ಇವಾಗ ಕಂಟಿನ್ಯೂಸ್ ಎಲ್ ಟಿ ಸಿಸ್ಟಮ್ಸ್ ಆಯಿತು. ಕಂಟಿನ್ಯೂಸ್ ಎಲ್ ಟಿ ಸಿಸ್ಟಮ್ಸ್ ಕಂಟಿನ್ಯೂಸ್ ಸಿಗ್ನಲ್ಸ್ ಹೇಗೆ ಕನ್ವಲ್ಯೂಷನ್ ಮಾಡಬೇಕಂತಾರೆ ಗೊತ್ತಾಯಿತು. ನೆಕ್ಸ್ಟ್ ಏನಿದೆ, ಡಿಸ್ಕ್ರೀಟ್ ಎಲ್ ಟಿ ಐ ಸಿಸ್ಟಮ್. ಡಿಸ್ಕ್ರೀಟ್ ಎಲ್ ಟಿ ಐ ಸಿಸ್ಟಮ್ ಅಂತಂದರೆ ಸೊ ಒಂದು ಎಲ್ ಟಿ ಐ ಸಿಸ್ಟಮ್, ಒಂದು ಸಿಸ್ಟಮ್ ಇರುತ್ತೆ ಎಲ್ ಟಿ ಐ ಸಿಸ್ಟಮ್. ಸೊ ಒಂದು ಎಲ್ ಟಿ ಐ ಸಿಸ್ಟಮ್ ಇರುತ್ತೆ, ಅದಕ್ಕೆ ಇನ್ಪುಟ್ ಮತ್ತು ಔಟ್ಪುಟ್ ಕೊಡ್ತೀಯ. ಸೊ ದೇರ್ಫೋರ್ ಏನು, ಇಫ್ ಡೆಲ್ ಆಫ್ ಎನ್ ಇನ್ಪುಟ್ ಆದರೆ ಇಂಪಲ್ಸ್ ಇನ್ಪುಟ್ ಆದರೆ, ಸೊ ಇಫ್ ಇಟ್ ಈಸ್ ಇಂಪಲ್ಸ್ ಇನ್ಪುಟ್ ದೆನ್ ಏನು ಬರುತ್ತೆ, ಇಂಪಲ್ಸ್ ರೆಸ್ಪಾನ್ಸ್ ಬರುತ್ತೆ. ಓಕೆನಾ. ಸೊ ಈ ಕಡೆ ನೋಡೋದ್ರೆ, ಸೊ ದೇರ್ಫೋರ್ ಏನು ಕೊಡ್ತೀನಿ ನಾನು, ಡೆಲ್ ಆಫ್ ಇಂಪಲ್ಸ್ ಇನ್ಪುಟ್ ಕೊಟ್ಟರೆ ಏನು ಬರುತ್ತೆ ನನಗೆ, ಎಚ್ ಆಫ್ ಎನ್ ಔಟ್ಪುಟ್ ಬರುತ್ತೆ. ಸೊ ದೇರ್ಫೋರ್ ನಾನು ಇದರಲ್ಲಿ ಶಿಫ್ಟ್ ಮಾಡ್ತೀನೋ ಅಷ್ಟು ಅಲ್ಲೂ ಅಷ್ಟೇ ಶಿಫ್ಟ್ ಆದರೆ ಏನಾಗುತ್ತೆ, ಇಟ್ ಈಸ್ ಅ ಟೈಮ್ ಇನ್ವೇರಿಯಂಟ್ ಫಂಕ್ಷನ್. ಸೊ ದೇರ್ಫೋರ್ ನೆಕ್ಸ್ಟ್ ಏನು ಮಾಡ್ತೀನಿ, ಒಂದು ಕಾನ್ಸ್ಟೆಂಟ್ನ ಮಲ್ಟಿಪ್ಲೈ ಮಾಡ್ತೀನಿ ಎಕ್ಸ್ ಆಫ್ ಕೆ ಅಂತ. ಸೊ ದೇರ್ಫೋರ್ ಡೆಲ್ ಆಫ್ ಎನ್ ಮೈನಸ್ ಕೆ, ಇಲ್ಲೂ ಕೂಡ ಏನಾಗುತ್ತೆ, ಒಂದು ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗುತ್ತೆ ಇಂಟು ಎಚ್ ಆಫ್ ಎನ್ ಮೈನಸ್ ಕೆ. ಸೊ ಇಲ್ಲಿ ಡಿಸ್ಕ್ರೀಟ್ ಫಂಕ್ಷನ್ ಇಂಟಿಗ್ರೇಷನ್ ಇಲ್ಲ. ಸೊ ದೇರ್ಫೋರ್ ಏನು ಮಾಡ್ತೀನಿ, ಸಮೇಷನ್ ಫ್ರಮ್ ಕೆ ಈಸ್ ಈಕ್ವಲ್ ಟು, ಅಲ್ಲಿ ಟೌ ಇದಿರ್ತಾರೆ, ಇಲ್ಲಿ ಕೆ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಕ್ಸ್ ಆಫ್ ಕೆ ಡೆಲ್ ಆಫ್ ಎನ್ ಮೈನಸ್ ಕೆ ಥರ. ಇಲ್ಲೇನಾಗುತ್ತೆ, ಸಮೇಷನ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಕ್ಸ್ ಆಫ್ ಕೆ ಇಂಟು ಎಚ್ ಆಫ್ ಎನ್ ಮೈನಸ್ ಕೆ ಆಗುತ್ತೆ. ಸೊ ವೈ ಆಫ್ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಎನ್ ಕನ್ವಲ್ಯೂಷನ್ ಎಚ್ ಆಫ್ ಎನ್. ಸೊ ದೇರ್ಫೋರ್ ವೈ ಆಫ್ ಎನ್ ಇಸ್ ಈಕ್ವಲ್ ಟು ಸಮೇಷನ್ ಕೆ ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಕ್ಸ್ ಆಫ್ ಕೆ ಎಚ್ ಆಫ್ ಎನ್ ಮೈನಸ್ ಕೆ. ಸೊ ಕಂಟಿನ್ಯೂಸ್ ಟೈಮ್ನ ಮತ್ತು ಡಿಸ್ಕ್ರೀಟ್ ಟೈಮ್ನ ಕಂಪೇರ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ವೈ ಆಫ್ ಟಿ ಜಾಗದಲ್ಲಿ ವೈ ಆಫ್ ಎನ್ ಇದೆ, ಇಂಟಿಗ್ರೇಷನ್ ಜಾಗದಲ್ಲಿ ಸಮೇಷನ್ ಇದೆ. ಸೊ ದೇರ್ಫೋರ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿನೇ ಮಾಡ್ತಿದ್ದೀವಿ. ಸೊ ದೇರ್ಫೋರ್ ಎಕ್ಸ್ ಆಫ್ ಟೌ ಜಾಗದಲ್ಲಿ ಎಕ್ಸ್ ಆಫ್ ಕೆ ಇದೆ, ಎಚ್ ಆಫ್ ಅಲ್ಲಿ ವೇರಿಯಬಲ್ ಟೌ ಇರ್ತದೆ, ಇಲ್ಲಿ ಕೆ ಇದೆ, ಎಚ್ ಆಫ್ ಎನ್ ಮೈನಸ್ ಕೆ ಮಾಡ್ತೀವಿ. ಓಕೆನಾ, ಡೈರೆಕ್ಟ್ ಕ್ವಶನಿಗೆ ಬರೋಣ. ಸೊ ಎಕ್ಸ್ ಆಫ್ ಎನ್ ಇಸ್ ಈಕ್ವಲ್ ಟು 1/2 ಟು ದಿ ಪವರ್ ಆಫ್ ಎನ್ ಯು ಆಫ್ ಎನ್ ಇದೆ, ಆ್ಯಂಡ್ ಎಚ್ ಆಫ್ ಎನ್ ಇಸ್ ಈಕ್ವಲ್ ಟು ಯು ಆಫ್ ಎನ್ ಪ್ಲಸ್ 3 ಇದೆ. ಏನು ಫೈಂಡ್ ಮಾಡಬೇಕು, ಫೈಂಡ್ ವೈ ಆಫ್ ಎನ್ ಎಟ್ ಎನ್ ಈಕ್ವಲ್ ಟು 5. ಓಕೆನಾ. ಓಕೆ, ನನಗೇನು ಬೇಕು, ನನಗೆ ವೈ ಆಫ್ ಎನ್ ಫೈಂಡ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ಸಮೇಷನ್ ಕೆ ಇಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಕ್ಸ್ ಆಫ್ ಕೆ ಎಚ್ ಆಫ್ ಎನ್ ಮೈನಸ್ ಕೆ. ನನಗೆ ನಾನೆಲ್ಲಿ ಫೈಂಡ್ ಮಾಡಬೇಕು, ವೈ ಆಫ್ 5 ಫೈಂಡ್ ಮಾಡಬೇಕು. ಸೊ ದೇರ್ಫೋರ್ ಸಮೇಷನ್ ಕೆ ಇಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಸೊ ಇಲ್ಲಿ ಏನಿರೋದು ಕೆ ಮಾಡಿದ್ದೀನಿ ಅಂತಂದರೆ ಇಲ್ಲಿರೋ ಎಲ್ಲ ಟರ್ಮ್ಸ್ ಕೂಡ ಏನಾಗುತ್ತೆ, ಕೆ ಆಗ್ತಾ ಹೋಗುತ್ತೆ. ಸೊ ದೇರ್ಫೋರ್ 1/2 ಟು ದಿ ಪವರ್ ಆಫ್ ಕೆ ಯು ಆಫ್ ಕೆ. ಸೊ ಇಲ್ಲಿ ಎಚ್ ಆಫ್ 5 ಇದೆ. ಸೊ ಏನು ಹೇಳಿದ್ದಾರೆ, ಸೊ ದೇರ್ಫೋರ್ ಎನ್ ಜಾಗದಲ್ಲಿ ಏನು ಹಾಕಬೇಕು, ಎಚ್ ಆಫ್ ಎನ್ ಅಂದರೆ 5 ಅಲ್ವಾ, 5 ಫೈಂಡ್ ಮಾಡಬೇಕು ನಾವು. 5 ಮೈನಸ್ ಕೆ ಯು ಆಫ್ ಎನ್, ಎನ್ ಜಾಗದಲ್ಲಿ ಏನು ಮಾಡ್ತಿದ್ದೀವಿ, 5 ಮೈನಸ್ ಕೆ ಹಾಕಬೇಕು. ಎನ್ ಮೈನಸ್ ಕೆ ಅಂತಂದರೆ 5 ಮೈನಸ್ ಕೆ ಹಾಕಬೇಕು, ಮಾಮೂಲಿ ಪ್ಲಸ್ 3 ಇದೆ. ಸೊ ಅರ್ಥ ಆಯ್ತಾ. ಸೊ ದೇರ್ಫೋರ್ ಎಚ್ ಆಫ್ ಎನ್ ಅಂತಂದರೆ ಏನು, ಸೊ ಇದೇನಾಗುತ್ತಿದ್ದು ಯು ಆಫ್ ಎನ್ ಪ್ಲಸ್ 3 ಇದೆ. ಎನ್ ಜಾಗದಲ್ಲಿ ಏನಿದೆ, ಎನ್ ಮೈನಸ್ ಕೆ ಇದೆ. ಎನ್ ಅಂತಂದರೆ 5 ಮೈನಸ್ ಕೆ ಪ್ಲಸ್ 3 ಆಗುತ್ತೆ. ಓಕೆನಾ. ಸೊ ಇದೇನಾಗುತ್ತಿದ್ದು ಸಮೇಷನ್ ಕೆ ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ 1/2 ಕೆ
u of k u of 8 minus k. ಓಕೆನಾ. ಸೊ ಇದೇನಿದು, ಇದು y of 5 ವ್ಯಾಲ್ಯೂ. ಸೊ ಈಗ ನಮಗೇನಿದೆ ಇದರೊಳಗೆ ಇದೆರಡು ಸಿಗ್ನಲ್ಸ್ ಇದೆ. ಸೊ therefore u of k is equal to 1 ಯಾವಾಗ, when k is greater than or equal to 0. ಸೊ ಇಲ್ಲಿ k ಏನಾಗಿರಬೇಕು, ಸಿನ್ಸ್ ದೀಸ್ ಆರ್ ದ ಡಿಸ್ಕ್ರೀಟ್ ಸಿಗ್ನಲ್ಸ್, ಎಲ್ಲ ಏನಾಗಿರಬೇಕು, ಇಂಟೀಜರ್ ಆಗಿರಬೇಕು. ಸೊ u of 8 minus k is equal to ಯಾವಾಗ, when 8 minus k should be greater than or equal to 0 or k should be less than or equal to 8. ಏನಾಗುತ್ತೆ, ಅವಾಗ 1 ಆಗುತ್ತೆ. ಓಕೆನಾ. ನಮಗೇನು ಬೇಕು, ದ ಪ್ರಾಡಕ್ಟ್ ಆಫ್ ದೀಸ್ ಟು ಸಿಗ್ನಲ್ಸ್ ಶುಡ್ ಬಿ ನಾನ್ ಝೀರೋ. ಸೊ ವಾಟ್ ವಿ ವಾಂಟ್ product of these two signals should be ಏನು ಬೇಕು ನಮಗೆ, ನಾನ್ ಝೀರೋ ಇರಬೇಕು. ನಾನ್ ಝೀರೋ ಅಂತಂದ್ರೆ ಏನು, ಸೊ therefore ಸೊ ಯಾವ್ದಾದ್ರು ಒಂದು ಲಿಮಿಟ್ನ ಚೂಸ್ ಮಾಡಬೇಕು ವೇರ್ ಆ ಸಿಸ್ಟಮ್ ಏನಾಗಿರಬೇಕು, ಸೊ therefore ಏನು ನಾನ್ ಝೀರೋ ಆಗಿರಬೇಕು. ಇಲ್ಲಿಂದ ಇಲ್ಲಿ ತನಕ ಸೊ ಇದೇನಾಗ್ತಿದೆ, ಕೆ ಇಂದ ಲೆಸ್, ಕೆ ಏನಿದೆ ಇದು ಇಟ್ ಈಸ್ 1 ವೆನ್ ಕೆ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8. ಬಟ್ ಕೆಗಿಂತ ಜಾಸ್ತಿ ಮಾಡ್ತಿದ್ದಂಗೆ ಏನಾಗುತ್ತೆ, ಸೊ ಏನಾಗುತ್ತೆ, 0 ಆಗ್ತಾ ಹೋಗುತ್ತೆ. ಇದು ಕೂಡ ಬಿಲೋ 0. ಸೊ therefore ಏನಾಗುತ್ತೆ ಇದು, ಸೊ therefore ಓಕೆನಾ. ಸೊ therefore ಇದು ವ್ಯಾಲಿಡ್. ಸೊ therefore ದ ಪ್ರಾಡಕ್ಟ್ ಆಫ್ these two signal should be ನಾನ್ ಝೀರೋ. ಇಲ್ಲಿ ತನಕ ಇನ್ ದ ರೇಂಜ್ ಈ ರೇಂಜಲ್ಲಿ ಏನಾಗುತ್ತೆ, ಇದೆರಡು ಪ್ರಾಡಕ್ಟ್ ಏನಾಗುತ್ತೆ ನಮಗೆ ನಾನ್ ಝೀರೋ ಆಗುತ್ತೆ. ಅಂತಂದರೆ ಏನು ಬರುತ್ತೆ, 1 ಬರುತ್ತೆ. 1 into 1 ಏನಾಗುತ್ತೆ, 1 ಬರುತ್ತೆ. ಓಕೆನಾ. ಓಕೆ, ಏನು ಬರುತ್ತೆ, ಸೊ therefore y of 5 is equal to summation k ವ್ಯಾಲ್ಯೂ ಏನಿದೆ 0 to 8 ಇದೆ, ಒಳಗೆ ಏನು ಹುಡುಕುತ್ತು 1/2 k. ಓಕೆನಾ. ಸೊ ನಮಗೆ ಒಂದು ಫಾರ್ಮುಲಾ ಇದೆ. ಸೊ ಓಕೆನಾ, ಏನು ಫಾರ್ಮುಲಾ ಅಂತಂದರೆ, ಸೊ ಸಮೇಷನ್ ಫಾರ್ಮುಲಾ ಬರುತ್ತೆ, ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ. ಸಮೇಷನ್ ಫ್ರಮ್ n1 to into alpha to the power of n is equal to alpha to the power of n1 into alpha to the power of n2 minus n1 plus 1 minus 1 divided by alpha minus 1. So when mod alpha is less than 1. Okay na. So this is a finite geometric expression. Geometric progression ಕೇಳಿದ್ರಲ್ಲ, ಆ geometric progression expression ಇದು. Okay na. So therefore this is ಯಾವಾಗ, so therefore we should remember that when mod alpha is less than 1. So ಇಲ್ಲಿ alpha ಏನಿದೆ 1/2 ಇದೆ. So therefore 0.5 is less than 1. So therefore ಏನು ಮಾಡ್ತಾ ಹೋಗೋಣ, ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. So therefore ನೆಕ್ಸ್ಟ್ ಪೇಜಿಗೆ ಹೋಗೋದಾದ್ರೆ ಇಲ್ಲ ಮಾಡೋಣ. So therefore y5 is equal to, ಸೊ ಸಮೇಷನ್ n1 ಇದೆ. ಸೊ therefore ನಾವೇನು ಮಾಡೋದು, ಡೈರೆಕ್ಟ್ ಆಲ್ಫಾ ಅಂತಂದ್ರೇನು, ಸೊ therefore 1/2 to the power of n1 ಅಂತಂದರೆ 0 ಲೋವರ್ ಲಿಮಿಟ್ ಇಂಟು ಆಲ್ಫಾ ಟು ದಿ ಪವರ್ ಆಫ್ ಅಪ್ಪರ್ ಲಿಮಿಟ್ ಹೈಯರ್ ಲಿಮಿಟ್ 8 minus 0 plus 1 ಇಲ್ಲಿ minus 1 ಡಿವೈಡೆಡ್ ಬೈ ಆಲ್ಫಾ ಅಂತಂದರೆ 1/2 minus 1. ಓಕೆನಾ. ಸೊ ಏನಾಗುತ್ತೆ ಇದು, ಸೊ therefore ಪವರ್ 1 ಅಂತಂದರೆ ಏನಾಗುತ್ತೆ, 1 ಆಗುತ್ತೆ ಇದು. ಸೊ therefore ಇಂಟು, ಸೊ 8 minus 0 plus 1 ಅಂತಂದರೆ ಏನಾಗುತ್ತೆ, ಆಲ್ಫಾ ಅಂತಂದರೆ 1/2 to the power of 1, ಸಾರಿ 1/2 to the power of 9 minus 1 ಡಿವೈಡೆಡ್ ಬೈ, ಸೊ ಇದೇನಾಗುತ್ತೆ ಮೈನಸ್ 3/2. ಸಾರಿ ಎಷ್ಟಾಗುತ್ತೆ ಇದು, 1/2 minus 1 minus 2/2 minus 1/2 ಆಗುತ್ತೆ. ಓಕೆನಾ. ಸೊ here comes ವ್ಯಾಲ್ಯೂ ಏನಾಗುತ್ತೆ ಇದ್ರದ್ದು, ಇವಾಗ ಮೈನಸ್ನ ಮೇಲೆ ಮಲ್ಟಿಪ್ಲೈ ಮಾಡಿದೆ. ಸೊ therefore -2 into 1/2 to the power of 9 ಮೈನಸ್ ಪ್ಲಸ್ 2 ಆಗುತ್ತೆ. ಅಂತಂದರೆ 2 minus 2 into 1/2 to the power of 9. ದಿಸ್ ಇಸ್ ದ ಆನ್ಸರ್. y of 5 ವ್ಯಾಲ್ಯೂ ಏನು ಇದೆ.
ಓಕೆನಾ. ಸೊ ದೇರ್ಫೋರ್ ಇದು ಹೀಗೆ ಡಿಸ್ಕ್ರೀಟ್ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಈ ಥರ. ಸೊ ದೇರ್ಫೋರ್ ನಮ್ಮ ಮೇಯ್ನ್ ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು, ಈ ಥರ ಎಲ್ಲಿ ನಾನ್ ಝೀರೋ ಆಗಿರುತ್ತೆ ನಾವೇನು ಮಾಡ್ತಿದ್ವಿ. ಸೊ ದೇರ್ಫೋರ್ ನಾವು ಒಂದು ಏನು ಮಾಡ್ತಿದ್ವಿ, ಸೊ ಎಕ್ಸ್ ಆಫ್ ಟಿ ಒಂದು ಸಿಗ್ನಲ್ ತಗೋತಿದ್ವಿ. ಸೊ ದೇರ್ಫೋರ್ ಎಚ್ ಆಫ್ ಟಿ ಮೈನಸ್ ಟೌ ನೆನಪಿದೆಯಾ, ಎಚ್ ಆಫ್ ಟಿ ಮೈನಸ್ ಟೌನ ಶಿಫ್ಟ್ ಮಾಡಾದಮೇಲೆ ಸೊ ದೇರ್ಫೋರ್ ಎಲ್ಲಿಂದ ಇಲ್ಲಿ ತನಕ ಈ ಪ್ರಾಡಕ್ಟ್ಗಳು ನಾನ್ ಝೀರೋ ಇರುತ್ತೋ, ಸೊ ಎಲ್ಲಿಂದ ಇಲ್ಲಿ ತನಕ ಫ್ರಮ್ ಯಾವ ಲಿಮಿಟಿಂದ ಯಾವ ಲಿಮಿಟ್ ತನಕ ಈ ಎಕ್ಸ್ ಆಫ್ ಟೌ ಮತ್ತು ಎಚ್ ಆಫ್ ಟಿ ಮೈನಸ್ ಟೌ ಪ್ರಾಡಕ್ಟ್ ನಾನ್ ಝೀರೋ ಇರುತ್ತೋ ಆ ಲಿಮಿಟ್ನ ಮಾತ್ರ ನಾವೇನು ಮಾಡ್ತಿದ್ವಿ, ಇಂಟಿಗ್ರೇಷನ್ ತಗೋತಿದ್ವಿ. ಸೊ ನಿನ್ನೆ ಹಳೆ ವಿಡಿಯೋದಲ್ಲಿ ನೋಡಿದಾಗೆ. ಸೊ ಇಲ್ಲೇನಾಗ್ತಿದೆ, ಸೊ ಇಲ್ಲೂ ಅದೇ ಅಷ್ಟೇ, ಇವೆರಡು ಪ್ರಾಡಕ್ಟ್ ಕೂಡ ಏನಾಗಬೇಕು, ನಾನ್ ಝೀರೋ ಆಗೋ ಥರ ಲಿಮಿಟ್ನ ನಾವೇನು ಮಾಡ್ತಿದ್ವಿ, ತಗೋತಿದ್ವಿ. ಓಕೆನಾ. ಓಕೆ. ಸೊ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಕ್ವಶನ್ ಇದೆ ಅಂತಂದರೆ, if y of n is equal to x of n convolution h of n ಇದೆಯಾ. ಸೊ ಫರ್ ನಮಗೆ ಏನು ಕೇಳಿದ್ದಾರೆ, ಫೈಂಡ್ y of t at t is equal to 2 ಅಲ್ಲಿ ಕೇಳಿದ್ದಾರೆ ನಮಗೆ. ಸೊ ಫರ್ ನಮಗೆ ಇದೇನು ಕೊಟ್ಟಿದ್ದಾರೆ ಅಂತಂದರೆ, ಸೊ ವೇವ್ ಫಾರ್ಮ್ಸ್ ಕೊಟ್ಟಿದ್ದಾರೆ, ಸೊ ಸ್ಯಾಂಪಲ್ಸ್ ಕೊಟ್ಟಿದ್ದಾರೆ, ಸ್ಯಾಂಪಲ್ಸ್ ಅಂತ ಹೇಳಬೇಕು. ಸೊ ಸ್ಯಾಂಪಲ್ಸ್ ಅಷ್ಟೇ, ಇಲ್ಲಿಂದ ಇಲ್ಲಿ ತನಕ ಇದೆ. ಸ್ಯಾಂಪಲ್ 0 1 2 3 4 5 ಇದೆಷ್ಟಿದೆ, ಇದು 0 1 2 3 4. ಸೊ ಇದು ವ್ಯಾಲ್ಯೂ ಎಷ್ಟೆಲ್ಲ ಇದೆ, ಇದರ ವ್ಯಾಲ್ಯೂ 1 ಇದೆ, 1ನಲ್ಲಿ 2 ಇದೆ, 2ನ ವ್ಯಾಲ್ಯೂ 3 ಇದೆ, ಅಗೇನ್ ಸೇಮ್ 2 ಇದೆ, 1 ಇದೆ, ಆ್ಯಂಡ್ ಅಗೇನ್ ಇದು ಕೂಡ 1. ಸೊ ಎಚ್ ಆಫ್ ಎನ್ ವ್ಯಾಲ್ಯೂ ಏನಿದೆ, ಎಚ್ ಆಫ್ ಎನ್ ವ್ಯಾಲ್ಯೂ ಎಲ್ಲ ಕೂಡ ಒಂದಿದೆ. ಓಕೆನಾ. ಸೊ ದೇರ್ಫೋರ್ ಎಷ್ಟಿದೆ, ಇದು 1 2 3 2 1 1 ಎಷ್ಟಿದೆ, ಎಲ್ಲ 1 ಇದೆ. ಸೊ ಡಿಸ್ಕ್ರೀಟ್, ಸೊ ಇಂಟಿಜರ್ಸಲ್ಲಿ ಮಾತ್ರ ಈ ಸಿಗ್ನಲ್ಸ್ ಎಲ್ಲ ಇರುತ್ತೆ. ಓಕೆನಾ. ಸೊ ಏನು ಕೇಳಿದ್ರೆ ನಮಗೆ ಎಕ್ಸ್ ಆಫ್ ಎನ್ ಕನ್ವಲ್ಯೂಷನ್ ವೈ ಆಫ್ ಎನ್ ಇರುತ್ತೆ, ವೈ ಆಫ್ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಎನ್ ಕನ್ವಲ್ಯೂಷನ್ ಎಚ್ ಆಫ್ ಎನ್ ಇದೆ. ಸೊ ನಮಗೆ ಏನು ಫೈಂಡ್ ಮಾಡಬೇಕು, ಸೊ ವೈ ಆಫ್ ಎನ್ ಸೊ ವೈ ಆಫ್ ಎನ್ ಎಟ್ ಎನ್ ಇಸ್ ಈಕ್ವಲ್ ಟು 2 ಕೇಳಿದ್ದಾರೆ. ಸೊ ಮೇಲ್ಗಡೆ ಏನಾದ್ರು ತಪ್ಪು ಮಾಡಿದ್ನ ಥರ ಇಲ್ಲ. ಸೊ ಸರಿ ಇದೆ. ಸೊ ದೇರ್ಫೋರ್ ಎಟ್ ಎನ್ ಕೇಳಿದ್ದಾರೆ. ಸೊ ನಮಗೇನು ಗೊತ್ತು, ಸೊ ದೇರ್ಫೋರ್ ವೈ ಆಫ್ ಎನ್ ಇಸ್ ಈಕ್ವಲ್ ಟು ಕನ್ವಲ್ಯೂಷನ್ ಕೆ ಇಸ್ ಈಕ್ವಲ್ ಟು -∞ ಟು +∞ ಎಕ್ಸ್ ಆಫ್ ಕೆ ಎಚ್ ಆಫ್ ಎನ್ ಮೈನಸ್ ಕೆ. ಓಕೆನಾ. ನಮ್ಮ ಹತ್ರ ಏನಿದೆ, ಸೊ ದೇರ್ಫೋರ್ ಎಚ್ ಆಫ್ ಎನ್ ಇಸ್ ಈಕ್ವಲ್ ಟು 1 ಎಲ್ಲಿಂದ ಎಲ್ಲಿ ತನಕ, ಫ್ರಮ್ n to 4, ನಮಗೆ ಎಲ್ಲಿ ತನಕ ಇದೆ, 4 ತನಕ ಮಾತ್ರ ಇದೆ. ಸೊ ನಮಗೇನು ಕೇಳಿದ್ದಾರೆ, ಎಟ್ ವೈ ಆಫ್ ಎನ್ ಇಸ್ ಈಕ್ವಲ್ ಟು ನಮಗೆ ವೈ ಆಫ್ 2 ಕೇಳಿದ್ದಾರೆ. ಸೊ ವಿಚ್ ಈಸ್ ಈಕ್ವಲ್ ಟು ಕೆ ಇಸ್ ಈಕ್ವಲ್ ಟು -∞ ಟು ∞ ಎಕ್ಸ್ ಆಫ್ ಕೆ ಎಚ್ ಆಫ್ 2 ಮೈನಸ್ ಕೆ. ನಾನೇನು ಮಾಡಬೇಕು, ನನಗಿಲ್ಲಿ 2 ಮೈನಸ್ ಕೆ ಇಸ್ ಈಕ್ವಲ್ ಟು 1 ಬೇಕು. ಸೊ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ, 2 ಮೈನಸ್ ಕೆ 4. ಸೊ ಏನಾಗುತ್ತೆ, ಇದು 2 ಈ ಕಡೆ ಬಂದಾಗ -2 ಮೈನಸ್ ಕೆ ಈ ಕಡೆ 2 ಆಗುತ್ತೆ. ಸೊ ಮೈನಸ್ ಆ ಕಡೆ ಮಾಡಿದ್ರೆ, ಸೊ ದೇರ್ಫೋರ್ ಈಕ್ವಾಲಿಟೀಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ದೇರ್ಫೋರ್ ಈ ಲಿಮಿಟಲ್ಲಿ ಮಾತ್ರ ಏನಾಗಿರುತ್ತೆ, ಈ ಸಿಗ್ನಲ್ 1 ಆಗಿರುತ್ತೆ ಅಷ್ಟೇ. ಇನ್ನು ಮಿಕ್ಕಿದ ಟೈಮಲ್ಲಿ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ನಾವೇನು ಮಾಡಬೇಕು, ಆ ಲಿಮಿಟ್ನ ಮಾತ್ರ ಏನು ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಇನ್ ಟರ್ಮ್ಸ್ ಆಫ್ ಹೆಂಗೆ ಹೇಳ್ಬೇಕಂತಂದರೆ, ಸೊ ಈ ಥರ ಇದೆ. ನಾನೇನು ಮಾಡ್ತೀನಿ, ಇದನ್ನು ಶಿಫ್ಟ್ ಮಾಡ್ತಿದ್ದೀನಿ ಅಂತಂದರೆ, ಇದನ್ನು 2 ಯೂನಿಟ್ಸ್ ಲೆಫ್ಟಿಗೆ ಶಿಫ್ಟ್ ಮಾಡ್ತೀನಿ ಅಂತಂದರೆ, ಸೊ ದೇರ್ಫೋರ್ ಇದ್ರ ವ್ಯಾಲ್ಯೂಸ್ ಎಲ್ಲ ಏನಾಗುತ್ತೆ,
ಅಂಡರ್ಸ್ಟ್ಯಾಂಡ್ ಪರ್ಪಸ್ ಮುಂಚಿನ ಥರ ಮಾಡೋಣ ಆಮೇಲೆ. ಸೊ ದೇರ್ಫೋರ್ ಇದೇನಾಗುತ್ತೆ, ಇದು -2 ಆಗುತ್ತೆ, -1 0 1 2. ಏನು ಮಾಡ್ತೀನಿ, ಆ ಸಿಗ್ನಲ್ ಎಂಟೈರ್ ಸಿಗ್ನಲ್ ಏನು ಮಾಡಿದೆ, ಲೆಫ್ಟಿಗೆ ಶಿಫ್ಟ್ ಮಾಡಿದೆ. ಸೊ ದೇರ್ಫೋರ್ ಈ ಸಿಗ್ನಲ್ ಎಲ್ಲಿಂದ ಎಲ್ಲಿ ತನಕ ವ್ಯಾಲಿಡ್ ಇದೆ, ಇದು -2 ಇಂದ 2 ಇದೆ. ಸೊ ದೇರ್ಫೋರ್ ಈ ಸಿಗ್ನಲ್ಲು 0 to 5 ಇದೆ. ಸೊ ದೇರ್ಫೋರ್ ಕಾಣಿಸ್ತಿರ್ಬೋದು 0 to 5 ಇದೆ ವ್ಯಾಲ್ಯೂ. ಓಕೆನಾ? ಓಕೆನಾ? ಸೊ ದೇರ್ಫೋರ್ ಏನಾಗುತ್ತೆ ಅವಾಗ, ಸೊ ದೇರ್ಫೋರ್ ದಿಸ್ ಇಸ್ ವ್ಯಾಲಿಡ್ ಫ್ರಮ್ k is equal to -2 to 2 x of k ಇಂಟು h ಆಫ್ ಯಾವಾಗಲೂ ಇದು ಯಾವಾಗಲೂ ಏನಿರುತ್ತೆ, ಈ ಲಿಮಿಟಲ್ಲಿ 1 ಇರುತ್ತೆ. ಬಟ್ ನನಗೇನು ಗೊತ್ತು, ಸೊ ದೇರ್ಫೋರ್ ಎಕ್ಸ್ ಆಫ್ ಕೆ ಸ್ಟಾರ್ಟ್ ಇಲ್ಲಿಂದ ಆಗುತ್ತೆ. ಎಕ್ಸ್ ಆಫ್ ಕೆ ಸ್ಟಾರ್ಟ್ ಆಗೋದೆ 0 ಇಂದ. ಸೊ -2 ಮತ್ತು -1 ಏನಿಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲ. ಸೊ ದೇರ್ಫೋರ್ ಇದು ಯಾವ ಥರ ಆಗುತ್ತೆ ಅಂತಂದರೆ, ಈ ಥರ ಬರುತ್ತೆ. ಸೊ ಇದೆಲ್ಲ ವ್ಯಾಲ್ಯೂ ಎಷ್ಟಿದೆ, 1 1 1 ಇದೆ ಅಲ್ವಾ. ಸೊ ಏನಾಗುತ್ತೆ ಇಲ್ಲಿ ನೋಡು, -2 ಮತ್ತು -1 ಈ ಸಿಗ್ನಲ್ಲೇ ಇಲ್ಲ ಇಲ್ಲಿ. ಸೊ ದೇರ್ಫೋರ್ ಏನಾಗುತ್ತೆ, ಆ ಪ್ರಾಡಕ್ಟ್ 0 ಆಗುತ್ತೆ. ಸೊ ದೇರ್ಫೋರ್ ಫಸ್ಟು ಎಲಿಮೆಂಟ್ಸ್ ಏನಾಗುತ್ತೆ, ನಮಗೆ ಪ್ರಾಡಕ್ಟು 0 ಆಗಿರುತ್ತೆ. ಸೊ ಏನಾಗುತ್ತೆ ಇದು, ಸೊ ದೇರ್ಫೋರ್ 0 + 0 ಎಕ್ಸ್ ಆಫ್ 0 ಏನಾಗುತ್ತೆ, ಸೊ ಏನು ನೋಡ್ಬೋದು, ಸೊ ಎಕ್ಸ್ ಆಫ್ 0 + ಎಕ್ಸ್ ಆಫ್ 1 + ಎಕ್ಸ್ ಆಫ್ 2. ಸೊ ಇದನ್ನ ಎಕ್ಸ್ ಆಫ್ 0 ವ್ಯಾಲ್ಯೂ ಆಗಿದೆ. ಸೊ ದೇರ್ಫೋರ್ ಎಕ್ಸ್ ಆಫ್ 0 ಅಲ್ಲಿ ವ್ಯಾಲ್ಯೂ ಏನಿದೆ, ಎಕ್ಸ್ ಆಫ್ 0, ಎಕ್ಸ್ ಆಫ್ 1 2 3 4 5. ಎಕ್ಸ್ ಆಫ್ 0 ಏನಿದೆ, 1 2 3 ಇದೆ, ಅದೇ ಥರ ಇದೆ. ಸೊ ದೇರ್ಫೋರ್ ಏನಾಗುತ್ತೆ, ಎಕ್ಸ್ ಆಫ್ 0 ಅಲ್ಲಿ 1 ಇದೆ, ಎಕ್ಸ್ ಆಫ್ 1 ಅಲ್ಲಿ 2 ಇದೆ, ಎಕ್ಸ್ ಆಫ್ 2 ಅಲ್ಲಿ 3 ಇದೆ. ಸೊ ದೇರ್ಫೋರ್ ನಮಗೆ ಬೇಕಾಗಿರೋದು ಎಷ್ಟಾಗುತ್ತೆ, 0 + 0 + 1 + 2 + 3 ಎಷ್ಟಾಗುತ್ತೆ ವ್ಯಾಲ್ಯೂ 6. ಸೊ ದೇರ್ಫೋರ್ y ಆಫ್ 2 ವ್ಯಾಲ್ಯೂ ಏನಾಗುತ್ತೆ, 6 ಆಗುತ್ತೆ. ಸೊ ದೇರ್ಫೋರ್ ಅಷ್ಟೇ, ಇಷ್ಟು ಸಿಂಪಲ್ ಇರುತ್ತೆ, ಇಷ್ಟೇ ಮಾಡಬೇಕಾಗುತ್ತೆ. ಸೊ ದೇರ್ಫೋರ್ ಆ ಪ್ರಾಡಕ್ಟು ಎಲ್ಲಿಂದ ಎಲ್ಲಿಗೆ ನಾನ್-0 ಆಗಿರುತ್ತೋ ಆ ಲಿಮಿಟ್ ಮಾತ್ರ ತೊಗೋಬೇಕು ನಾನು. ಓಕೆನಾ? ಸೊ ದೇರ್ಫೋರ್ ಈ ಪ್ರಾಡಕ್ಟ್ ಎಲ್ಲಿಂದ ಎಲ್ಲಿ ನಾನು -2 ತೊಗೋಬೇಕಂತಿರಲಿಲ್ಲ. ಬಟ್ ನಾನೇನು ಮಾಡಬೇಕು, ಬಟ್ ನನಗೇನಕ್ಕೆ ಇದು ಯಾವಾಗ ಅಂತಂದರೆ, ಯಾವುದಿದು ರೆಸ್ಪಾನ್ಸ್ ಇದೆಯಲ್ಲ, ಇಂಪಲ್ಸ್ ರೆಸ್ಪಾನ್ಸು, ಇದು ಯಾವಾಗ 1 ಬರುತ್ತೆ, -2 ಇಂದ 2 ಬರುತ್ತೆ. ನಾನು ಏನಂತ ಕನ್ಸಿಡರ್ ಮಾಡ್ಬೋದು, ವೆನ್ ದೀಸ್ 2 ಪ್ರಾಡಕ್ಟ್ಸ್ ಆರ್ ನಾನ್-0. ಎಲ್ಲಿಂದ ಎಲ್ಲಿ ತನಕ 0 to 2 ತನಕ ಏನಾಗಿರುತ್ತೆ, ಈ ಪ್ರಾಡಕ್ಟ್ ನಾನ್-0 ಆಗಿರುತ್ತೆ ಅಂತ ನಾನು ತೊಗೋಬೋದಿತ್ತು. ಅವಾಗ ಏನಾಗುತ್ತೆ, ಈ ಟರ್ಮ್ ನಾನು ಕನ್ಸಿಡರ್ ಮಾಡಬೇಕಂತಲೇ ಇರ್ತಿರಲಿಲ್ಲ. ಬಟ್ ಲಿಮಿಟ್ ಬರೆಯೋಕ್ಕೋಸ್ಕರ ಸೊ ದೇರ್ಫೋರ್ ಈ ಥರ ಮಾಡಿದ್ವಿ. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ತೀವಿ. ದ ಕಾನ್ಸೆಪ್ಟ್ ಈಸ್ ಇಂಪಾರ್ಟೆಂಟ್. ಸೊ ಏನಿದೆ ಅಂತಂದರೆ, ಡ್ರಾ ಪ್ಲಾಟ್. ಸೊ ಒಂದು ಪ್ಲಾಟ್ನ ಡ್ರಾ ಮಾಡಿದ್ರು. ಯಾವ ಪ್ಲಾಟ್ ಅಂತಂದರೆ, u of n minus u of n minus 5. ಫಸ್ಟ್ ಏನು ಮಾಡೋಣ, ಫಸ್ಟ್ u of n 5 ಮಾಡೋಣ, ಮೀನ್ಸ್ ಪ್ಲಾಟ್ ಮಾಡೋಣ u of n. ಸೊ ಜಾಗ ಆಗಲ್ಲ ಅಂತ, ಸೊ ದಟ್ ಇಸ್ ಓಕೆನಾ. ಏನು ತೊಗೊಂಡಿದ್ದಾರೆ, ಸೊ ದೇರ್ಫೋರ್ ಇದು u of n ಕೊಟ್ಟಿದ್ದಾರೆ ಅಂತಂದರೆ, ಫಸ್ಟ್ ಸಿಗ್ನಲ್ u of n ಡ್ರಾ ಮಾಡೋಣ. ಇದು u of n ಅಂತಂದ್ರೆ ಏನು, u of what is u of n? u of n ಅಂತಂದರೆ when n is greater than or equal to 0, ಸಿಗ್ನಲ್ ವ್ಯಾಲ್ಯೂ 1 ಇರುತ್ತೆ. ಆ ಥರ ಅಂತ ಏನು ತೊಗೋಬೇಕು. ಸೊ ದೇರ್ಫೋರ್ 0 ಇಲ್ಲಿದೆ ಅಂದ್ಕೊಳ್ಳೋಣ, ಇಲ್ಲಿಂದ ಕೆಳಗೆ ಇಲ್ಲಿಂದ ಇಲ್ಲೆಲ್ಲ ಏನಿರುತ್ತೆ 0 ಇರುತ್ತೆ ಇದ್ರ ವ್ಯಾಲ್ಯೂ. ಸೊ ದೇರ್ಫೋರ್ ಇಲ್ಲಿಂದ ಏನಾಗುತ್ತೆ, 1 ವ್ಯಾಲ್ಯೂ ಸ್ಟಾರ್ಟ್ ಆಗ್ತಾ, ಅದರ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಸ್ಟಾರ್ಟ್ ಆಗ್ತಾ ಹೋಗುತ್ತೆ.
ಸೊ ಓಕೆಲ್ಲ ನಂಬರಿಂಗ್ ಲಾಸ್ಟಿಂಗ್ ಮಾಡೋಣ, ಬಿಕಾಸ್ ನನಗೆ ಸ್ವಲ್ಪ ಇದು ಬೇಕಿದ್ದು ನನಗೆ. ಸೊ ಎಫರ್ ಇದು 0 ಇಂದ ಸ್ಟಾರ್ಟ್ ಆಗ್ತದೆ. ಸೊ ಫಾರ್ ನೆಕ್ಸ್ಟ್ ಸಿಗ್ನಲ್ ಏನಿದೆ, ಸೊ ಫಾರ್ ನಾನು ಇಷ್ಟು ಮಾತ್ರ ನೋಡು, ಏನಿದೆ n-5 ಅಂತಂದರೆ ವೆನ್ n is greater than or equal to 5 ಸಿಗ್ನಲ್ is 1 ಅಂತಂದರೆ ಏನಾಗುತ್ತೆ 0 1 2 3 4 0 1 2 3 4 5 ಅಂತಂದರೆ ಈ 5 ಯಾವುದು ಇದು ಇಲ್ಲಿ 5. ಸೊ 5 ಅಲ್ವಾ ಅಂತಂದರೆ ಇಲ್ಲಿಂದ ಸಿಗ್ನಲ್ ಸ್ಟಾರ್ಟ್ ಆಗುತ್ತೆ. ಯಾವ ಸಿಗ್ನಲ್ಸು ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಿಗ್ನಲ್. ಓಕೆನಾ, ಈ ಥರ ಇದೆ. ನನಗೇನು ಕೇಳಿದರೆ ಯು ಆಫ್ ದಿಸ್ ಸಿಗ್ನಲ್, ಯಾವ ಸಿಗ್ನಲ್ಲು ಈ ಸಿಗ್ನಲ್ಲು ಮೈನಸ್ ಈ ಸಿಗ್ನಲ್ ಕೇಳಿದ್ದಾರೆ ನನಗೆ, ಹೌದಾ? ಈ ಸಿಗ್ನಲ್ ಮೈನಸ್ ಈ ಸಿಗ್ನಲ್ ಅಂತಂದರೆ ಏನು ಮಾಡಬೇಕು? ಸೊ ಫರ್ ಇದೆಷ್ಟಿದೆ 1 2 3 4 5 6 7 5 6 7 8 9 10 11 12 ಈ ಕಡೆ 4 ಇದೆಲ್ಲ ಈ ಥರ ಬರೆದ್ಬಿಟ್ನಾ? ಸೊ ಎಷ್ಟಿದೆ ಇದು 1 2 3 4 5 6 7 ಎಷ್ಟಿದೆ 5 6 7 8 9 10 11 12. ಸೊ ಫರ್ ಇದು ವ್ಯಾಲ್ಯೂ ಎಷ್ಟಲ್ಲಿದೆ? ಇದು 1 ಇದೆ, 1 1 1. ಸೊ ಎಲ್ಲದು ಒಂದೇ ಸೆಕೆಂಡ್, ಬಿಕಾಸ್ ಇಲ್ಲೇನಿಲ್ಲ. ಸೊ 1 ಇದೆ, ಇದು ವ್ಯಾಲ್ಯೂ ಎಲ್ಲ ಎಷ್ಟಿದೆ 1 ಇದೆ, ಸರಿನಾ? ಸೊ ಏನಾಗುತ್ತೆ, ನಾನೇನು ಮಾಡಬೇಕು ಇವಾಗ? ಸೊ ನಾನೇನು ಮಾಡಬೇಕು? ಮೈನಸ್ ಮಾಡಬೇಕು. ಸೊ ಇದು ಮೈನಸ್ ಈ ಸಿಗ್ನಲ್ ಮೈನಸ್ ಈ ಸಿಗ್ನಲ್ ಮಾಡಬೇಕಾ? ಸೊ ಫೋರ್ 0 ಜಾಗದಲ್ಲಿ ನೋಡಿ, 0 ಪ್ಲಸಲ್ಲಿ ಏನಿದೆ 1 ಮೈನಸ್ 1 ಇದೆ. ಸೊ ಫೋರ್ 0 ಏನು ಬರುತ್ತೆ? 1 ಬರುತ್ತೆ. ಓಕೆನಾ? 1 ಜಾಗದಲ್ಲಿ ಏನಿದೆ 1 ಮೈನಸ್ 0 ಇದೆ. ಸೊ 1 ಪ್ಲಸಲ್ಲಿ ಏನು ಬರುತ್ತೆ? 1 ಬರುತ್ತೆ. 2 ಪ್ಲಸಲ್ಲಿ ಏನಿದೆ 0 ಇದೆ, 1 ಮೈನಸ್ 0. ಸೊ ಫೋರ್ ಈ ಜಾಗದಲ್ಲಿ ಏನು ಕೂಡ ಏನು ಬರುತ್ತೆ? 1 ಬರುತ್ತೆ ವ್ಯಾಲ್ಯೂ. ಹಾಗೆ ರೀತಿ 3ಅಲ್ಲಿ ಏನು ಬರುತ್ತೆ? 3ಅಲ್ಲಿ ಕೂಡ 1 ಬರುತ್ತೆ. 4ಅಲ್ಲಿ ಕೂಡ ಏನು ಬರುತ್ತೆ? 4ಅಲ್ಲಿ ಕೂಡ 1 ಬರುತ್ತೆ. ಈಗ 5ಅಲ್ಲಿ ನೋಡು, 5ಅಲ್ಲಿ ಏನಿದೆ? ಇಲ್ಲಿ 1 ಇದೆ, ಇಲ್ಲೂ ಕೂಡ 1 ಇದೆ. 1 ಮೈನಸ್ 1 0. 5ಅಲ್ಲಿ 0 ಆಯಿತು, 6ಅಲ್ಲಿ ಕೂಡ 0, 7. ಇದು ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದು ಕೂಡ ಇನ್ಫಿನಿಟಿ ತನಕ. ಸೊ ಇನ್ಫಿನಿಟಿ ತನಕ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಸಿಗ್ನಲ್ಸ್ ಎಲ್ಲ ಏನಾಗ್ತಾ ಹೋಗುತ್ತೆ? 0 ಆಗ್ತಾ ಹೋಗುತ್ತೆ ಇಲ್ಲಿಂದ ಇಲ್ಲಿ ತನಕ, ಹೌದಾ? ಸೊ ಏನಾಗುತ್ತೆ? ಅಲ್ಲಿಂದ ಫುಲ್ ಸಿಗ್ನಲ್ 0 ಆಗುತ್ತೆ. ನಮಗೆ ಸಿಗ್ತಿರೋ ಸಿಗ್ನಲ್ಸ್ ಎಷ್ಟು? 0 ಇಂದ 4 ತನಕ. ಸೊ ನನಗೆ ಇಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ, ಕಟ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಮೈನಸ್ ಆಗ್ತಿರೋದು ಸಿಗ್ನಲ್ ಎಲ್ಲಿಂದ ಕಟ್ ಆಗಿ ಸ್ಟಾರ್ಟ್ ಆಗ್ತಿದೆ? 5 ಇಂದ. ಸೊ ಫೋರ್ ನಮಗೆ ನಾವೇನು ನೋಡ್ಕೋಬೋದು? ಸಿಗ್ನಲ್ n is greater than ಪ್ಲಸ್ ಮೈನಸಲ್ಲಿ ಸಿಗ್ನಲ್ ಇದೆ ಅಂತ ನಾವು ತಿಳ್ಕೊಬೋದು. ಇಲ್ಲಿ ಲಿಮಿಟ್ ಹಾಕಿದರೆ ಏನನ್ಸುತ್ತೆ ನಮಗೆ? ಸೊ ಇದನ್ನು ನಾನು ಇದನ್ನು ಲಿಮಿಟಲ್ಲಿ ಹಾಕಿದರೆ ಏನನ್ಸುತ್ತೆ ನನಗೆ? ಗುರು ಸಿಗ್ನಲ್ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ? 0 to 5 ಇದೆ ಅಂತ ನನಗೆ ಅನಿಸುತ್ತೆ. 0 to 5 ಇದೆ ಅಂತ ನನಗೆ ಅನಿಸುತ್ತೆ. ಬಟ್ ಏನಾಗ್ತಿದೆ? 5ಅಲ್ಲಿ ಸಿಗ್ನಲ್ ಇದೆಯಾ? ಫೈನಲ್ಲಿಗೆ ಸಿಗ್ನಲ್ 5ಅಲ್ಲಿ ಇಲ್ಲ. ಸೊ ಫೋರ್ ಏನು ಮಾಡಬೇಕು? ಅಷ್ಟೇ 4. ಸೊ ಫೋರ್ ದಿಸ್ ಇಸ್ ದ ವ್ಯಾಲಿಡ್ ಲಿಮಿಟ್. ಸೊ ಕ್ವಶನ್ ಏನಿದೆ ಅಂತಂದರೆ h of n is equal to 3 into u of n minus u of n minus 9, x of n is equal to 5 into u of n. ನನಗೇನು ಗೊತ್ತಿದೆ? ಸೊ therefore y of n is equal to h of n convolution x of n convolution u of n h of n ಅಂತ ಇದೆ. ಏನಿದೆ? ಸೊ therefore x of n convolution h of n ಅಂತ ಇದೆ. ಓಕೆನಾ? ನನಗೇನು ಬೇಕು? ಫೈಂಡ್ y of n at n is equal to 7. ಓಕೆ, ಸೊ ನನಗೇನು ಗೊತ್ತು? h of n ವ್ಯಾಲ್ಯೂ ಏನು? ಸೊ therefore h of n value is equal to 3 ಫ್ರಮ್ ಎಲ್ಲಿಂದ ಎಲ್ಲಿ ತನಕ? ಫ್ರಮ್ ವೆನ್ ಎಲ್ಲಿಂದ ಎಲ್ಲಿ ತನಕ? 0 ಇಂದ ಅಂತ ಹೌದು, ಇದನ್ನು ಮೈನಸ್ ಮಾಡ್ತೀನಿ ಅಂತ ಎಲ್ಲಿ ತನಕ? ಬಟ್ 9 ತನಕನಾ? ಹಾಂ, 9 ತನಕ ನಾವು ನೋಡೋದಾದರೆ ಈ ಸಿಗ್ನಲ್ 0 ಇಂದ ಇನ್ಫಿನಿಟಿ ತನಕ ಇದೆ. ಇದು 9 ಇಂದ ಇನ್ಫಿನಿಟಿ. 9ಅಲ್ಲಿ ಏನಾಗುತ್ತೆ? 9ಅಲ್ಲಿ ಇಲ್ಲೂ ಸಿಗ್ನಲ್ ಇದೆ, ಇಲ್ಲೂ ಸಿಗ್ನಲ್ ಇದೆ, ಕಟ್ಟಿಂಗ್ ಆಗುತ್ತೆ. ಸೊ therefore ಏನಾಗುತ್ತೆ? ಇದು 0 to 8 ಮಾತ್ರ ಈ ಸಿಗ್ನಲ್ಲು 3 ಆಗಿರುತ್ತೆ. 8ಗಿಂತ ಜಾಸ್ತಿಯಲ್ಲಿ 0 ಇರುತ್ತೆ. ಸೊ ಅದೇ ರೀತಿ h of 7 minus k, ಯಾಕಂತಂದರೆ ನಾನು ಇಟ್ಟ n is equal to 7 ಫೈಂಡ್ ಮಾಡಬೇಕಲ್ಲ. h of 7 minus k is equal to 3 ಯಾವಾಗ? ವೆನ್ 7 minus k is between ಇದು. ಸೊ ನಾನು ಏನು ಮಾಡ್ತೀನಿ? 7 ಈ ಕಡೆ ಕಳಿಸು, -7 minus k 1. ಸೊ ಏನಾಗುತ್ತೆ? -1 to 7. ಸೊ therefore the limit will be -1 ಇಂದ 7 ತನಕ. ಓಕೆನಾ? ಇದ್ರ ವ್ಯಾಲ್ಯೂ ಏನು?
ವೆನ್ ಗ್ರೇಟರ್ ದೆನ್ ಈ ಲಿಮಿಟಲ್ಲಿ ಇದೆ ಅದು, ಓಕೆನಾ. ಸೊ ದೇರ್ಫೋರ್ ಏನಾಗುತ್ತೆ, ಸೊ y of n is equal to summation -1 to 7 5. u of k ಆಲ್ರೆಡಿ ಇಲ್ಲಿ ಏನಾಗಿರುತ್ತೆ 1 ಆಗಿರುತ್ತೆ. ಸೊ ದೇರ್ಫೋರ್ ಬರೆಯೋಣ u of k ಇಂಟು h of n ಮೈನಸ್ k. ಬೋತ್ ವ್ಯಾಲ್ಯೂ ಏನಾಗಿರುತ್ತೆ 1 ಆಗಿರುತ್ತೆ ಲಿಮಿಟಲ್ಲಿ, ಓಕೆನಾ. ಸೊ ದೇರ್ಫೋರ್ ಏನಾಗಿರುತ್ತೆ u of k ಉಳ್ಕೊಳ್ಳುತ್ತೆ, ಓಕೆನಾ. y of n is equal to ಏನಾಗುತ್ತೆ ಸಮೇಷನ್ -1 to 7 5 ಇಂಟು u of k. ಇದ್ರ ವ್ಯಾಲ್ಯೂ ಏನಾಗಿರುತ್ತೆ, ಇದ್ರ ವ್ಯಾಲ್ಯೂ 1 ಆಗಿರುತ್ತೆ ಲಿಮಿಟಲ್ಲಿ. ಸೊ ಯು ಆಫ್ ಕೆ ಉಳ್ಕೊಂಡಿದೆ ಅಲ್ವಾ. ಸೊ ದೇರ್ಫೋರ್ ಏನು ಮಾಡಬೇಕು, ಕೆ ಈಸ್ ಈಕ್ವಲ್ ಟು -1 to ಇದೆ. ಸೊ ನಾವೇನು ಮಾಡ್ತೀವಿ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬರ್ತೀವಿ. ಸೊ ದೇರ್ಫೋರ್ 5 ಇಂಟು, ಸೊ ಯು ಆಫ್ 0, ಯು ಆಫ್ 1, ಯು ಆಫ್ 2, ಯು ಆಫ್ 3 ಏನೇನಿದೆ, ಸೊ ಎಚ್ ಆಫ್ ಎನ್ ಮೈನಸ್ ಕೆ ವ್ಯಾಲ್ಯೂ ಏನಿದೆ 3 ಇದೆ. ಸೊ ದೇರ್ಫೋರ್ 3 ಬರುತ್ತೆ ಇಲ್ಲಿ ಇಂಟು 3, ಎಚ್ ಆಫ್ ಎನ್ ಮೈನಸ್ ಕೆ 3. ಸೊ ಯು ಆಫ್ ಕೆ ಎಷ್ಟಿದೆ, -1 to 7, ಟೋಟಲ್ ಎಷ್ಟಿದೆ 8 ಸ್ಯಾಂಪಲ್ಸ್ ಇದೆ. ಸೊ ದೇರ್ಫೋರ್ ಇಂಟು 8, -1 0 to 7 ಆಗಿದ್ರೆ 7 ಸ್ಯಾಂಪಲ್, -1 ಇಂದ 7 ಇದೆ. ಸೊ ದೇರ್ಫೋರ್ 8 ಸ್ಯಾಂಪಲ್. ಸೊ ಆನ್ಸರ್ ಎಷ್ಟಾಗುತ್ತೆ, ಆನ್ಸರ್ ಇಸ್ 120, ಓಕೆನಾ. ಓಕೆ, ನಾವು ಸೇಮ್ ಪ್ರಾಬ್ಲಮಿಗೆ ಫಾರ್ x of n is equal to 5 and h of n is equal to same 3 into u of n minus u of n minus 9 ಏನು ಕೇಳಿದರೆ, ಫೈಂಡ್ y of 666 ಅಂತ ಕೇಳಿದ್ದಾರೆ, ಓಕೆನಾ. ಓಕೆ, ನನಗೇನು ಗೊತ್ತು, h of n is equal to 3 ಎಲ್ಲಿಂದ ಎಲ್ಲಿ ತನಕ 0 to 8 ತನಕ. ಅದೇ ರೀತಿ h of 666 ಮೈನಸ್ ಕೆ ಇಸ್ ಈಕ್ವಲ್ ಟು 3 ಎಲ್ಲಿಂದ ಎಲ್ಲಿ ತನಕ 666. ಸಾರಿ, ಇಲ್ಲಿ 666 ಹಾಕೋಕ್ಕಿನ್ನ. ಸೊ ದೇರ್ಫೋರ್ ದೊಡ್ಡದಾಗ್ಬಿಡುತ್ತೆ, ಸುಮ್ಮನೆ n ಮೈನಸ್ ಕೆನ ಇಟ್ಕೊಳ್ಳೋಣ, ಓಕೆನಾ. ಸೊ ದೇರ್ಫೋರ್ h of n ಮೈನಸ್ ಕೆ ಇಸ್ ಈಕ್ವಲ್ ಟು 3 ಯಾವಾಗ n ಮೈನಸ್ ಕೆ ಇಸ್ ಬಿಟ್ವೀನ್ 8 and 0, ಓಕೆನಾ. ಸೊ ಓಕೆ, ಸೊ y of n ಏನು ಬರ್ತಿದೆ, ಸೊ ದೇರ್ಫೋರ್ ಸಮೇಷನ್ 5 ಹೊರಗೆ ತೆಗೋಣ, ಕಾನ್ಸ್ಟೆಂಟ್ ಅಲ್ಲ. ಸೊ ದೇರ್ಫೋರ್ ಇಲ್ಲಿಂದ ಇಲ್ಲಿ ತನಕ k is equal to -infinity to +infinity h of n minus k, ಓಕೆನಾ. ಸೊ y of n is equal to 5 into summation -infinity to +infinity h of n minus h of 666 minus k. 666 minus k ಅಲ್ವಾ. ಸೊ ಇಲ್ಲಿ ಏನಾಗ್ತಿದೆ, ನೀನು ಇಲ್ಲೂ ಇಸ್ ಸೇಮ್ ಆ್ಯಸ್ ಎಲ್ಲಿ ತನಕ. ಸೊ ನೀನು ಎಲ್ಲಿ ನೋಡಿದ್ರು ಎಷ್ಟು ಎಲಿಮೆಂಟ್ಸ್ ಆಗುತ್ತೆ ನಿನಗೆ, ಏನಕ್ಕೆ ಅಂತಂದರೆ ಯು ಆಫ್ ಎನ್ ಮೈನಸ್ 9 ಆಗ್ತಿದೆ. ಸೊ ದೇರ್ಫೋರ್ ನೀನು ಎಲ್ಲೇ ನೋಡ್ಕೊಂಡು ಹೋದ್ರು, ಸೊ ನೀನು ಎನ್ ವ್ಯಾಲ್ಯೂ 666 ಆಗ್ತಾ ಹೋದರೆ ಇಲ್ಲೇನು ಬರುತ್ತೆ, 666 minus 9, 666 minus 9 ಅಂತಂದರೆ ಏನಾಗುತ್ತೆ ಇಲ್ಲಿ. ಸೊ ದೇರ್ಫೋರ್ 650 ಎಷ್ಟಾಗುತ್ತೆ, 655 ಆಗುತ್ತೆ, -9 ಮಾಡಿ 657 ಆಗುತ್ತಲ್ವಾ. ಸೊ ಎರಡೂ ಮೈನಸ್ ಮಾಡಿದ್ರೆ ಏನಾಗುತ್ತೆ, ಉಳ್ಕೊಳ್ಳೋದು ಎಷ್ಟು ಸ್ಯಾಂಪಲ್ಸ್ ಉಳ್ಕೊಡುತ್ತೆ, 9 ಸ್ಯಾಂಪಲ್ಸ್ ಉಳ್ಕೊಡುತ್ತೆ ನಿನಗೆ. ಸೊ ಇಲ್ಲಿ ಯು ಆಫ್ ಎನ್ ಇದ್ದರೆ ಬೇರೆ ಅರ್ಥ ಇದೆ. ಸೊ ದೇರ್ಫೋರ್ ಯು ಆಫ್ ಎನ್ ಇಲ್ಲ, 5 ಕಾನ್ಸ್ಟೆಂಟ್ ಇದೆ. ಸೊ ದೇರ್ಫೋರ್ ನೀನು ಎಲ್ಲಿಂದ ಎಲ್ಲಿಂಗ್ -infinity to infinity ಮಾಡಿದ್ರು n is equal to 666 ಅಲ್ವಾ. ನೀನು ಏನು ತಗೋತ್ತೆ, 1000 ತಗೋತ್ತೆ. 1000 ತೊಗೊಂಡ್ರು ಇದೇನಾಗುತ್ತೆ, -9 ಮಾಡಿದ್ರೆ 991 ಆಗುತ್ತೆ. ಸೊ ದೇರ್ಫೋರ್ ನಿನಗೆ ಉಳ್ಕೊಳ್ಳೋದು ಎಷ್ಟು ಸ್ಯಾಂಪಲ್ ಉಳ್ಕೊಡುತ್ತೆ, ಸೊ ದೇರ್ಫೋರ್ ನಿನಗೆ ಉಳ್ಕೊಳ್ಳೋದೇ 9 ಸ್ಯಾಂಪಲ್ಸ್ ಉಳ್ಕೊಡುತ್ತೆ ಇದರಲ್ಲಿ. ಸೊ ನೀನು ಎಲ್ಲಿಂದ ಎಲ್ಲಿ ತನಕ ಇಂಟಿಗ್ರೇಟ್ ಸಮೇಷನ್ ಮಾಡಿದ್ರೆ ನಿನಗೆ ಉಳ್ಕೊಳ್ಳೋದೆ 9 ಸ್ಯಾಂಪಲ್ಸ್. ಆ 9 ಸ್ಯಾಂಪಲ್ಸ್ ವ್ಯಾಲ್ಯೂ ಏನಾಗಿರುತ್ತೆ, 3 ಆಗಿರುತ್ತೆ. ನಿನಗೆ ಎಷ್ಟು ಹೊರಗಡೆ ಉಳಿದಿದೆ, 5 ಉಳಿದಿದೆ. ಸೊ ದೇರ್ಫೋರ್ ಎಷ್ಟಾಗುತ್ತದೆ, 135 ಆಗುತ್ತೆ. ಸೊ ಅರ್ಥ ಆಯ್ತಾ ಏನಕ್ಕೆ ಅಂತ. ಸೊ ಏನಕ್ಕೆ ಅಂತಂದರೆ ನೀನು ಎಲ್ಲಿಂದ ಎಲ್ಲಿಗೆ ಸಮೇಷನ್ ಮಾಡಿದ್ರು ಕೂಡ ನಿನ್ನ ಹತ್ರ ಇರೋದೇ ಸ್ಯಾಂಪಲ್ಸ್, 9 ಸ್ಯಾಂಪಲ್ಸ್ ಇರೋದು ನನ್ನ ಹತ್ರ. ನೀನು 0 to 8 ಮಾಡಿದ್ರು ನಿನ್ನ ಹತ್ರ ಇರೋದೇ 9 ಸ್ಯಾಂಪಲ್ಸು. 1 to 9 ಮಾಡಿದ್ರು ನಿನ್ನ ಹತ್ರ ಇರೋದೇ 9 ಸ್ಯಾಂಪಲ್ಲು. 10ರಿಂದ 18 ಮಾಡಿದ್ರು ನಿನ್ನ ಹತ್ರ ಇರೋದು ಸ್ಯಾಂಪಲ್ಸು. ನೀನು 666ಇಂದ ಇಲ್ಲಿ ತನಕ. ಸೊ ನೆಕ್ಸ್ಟ್ ಫರ್ದರ್ ಇದು ಮಾಡಿದ್ರೆ ನಿನ್ನ ಹತ್ರ ಇರೋದು ಎಷ್ಟು ಸ್ಯಾಂಪಲ್ಸು ಅಷ್ಟೇ ಸ್ಯಾಂಪಲ್ಸ್. ಸೊ ದೇರ್ಫೋರ್ ನೀನು -infinity-ಇಂದ +infinity ತನಕ ನಿನ್ನ ಹತ್ರ ಇರೋದು ಎಷ್ಟು ಸ್ಯಾಂಪಲ್ಲು, 9 ಸ್ಯಾಂಪಲ್ ಇರೋದು ನಿನ್ನ ಹತ್ರ. ಸೊ ಎಷ್ಟು ಸ್ಯಾಂಪಲ್ ಇರೋದು, 9 ಸ್ಯಾಂಪಲ್. ಅದ್ರ ವ್ಯಾಲ್ಯೂ ಎಷ್ಟಿದೆ, 3 ಇದೆ. ಸೊ ದೇರ್ಫೋರ್ 9 into 3 ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಏನಿದೆ, ಪ್ರಾಪರ್ಟೀಸ್ ಆಫ್ ಡಿಸ್ಕ್ರೀಟ್ ಕನ್ವಲ್ಯೂಷನ್. ಸೊ ಪ್ರಾಪರ್ಟೀಸ್ ಎಲ್ಲ ನೆಕ್ಸ್ಟ್ ಅಲ್ಲಿ ಮಾಡೋಣ.